ಸದ್ಗುರು ಪರಂಪರೆಗೆ ವಂದಿಸುತ್ತ ಇವತ್ತಿನ ಪುಣ್ಯ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನಕ್ಕಾಗಿ ಅಪ್ಪ ಅವರ ಅನುಪಸ್ಥಿತಿ ಐತಿ. ಇವತ್ತು ಏನೋ ಅವರಿಗೆ ಇಲ್ಲಿ ಬರ್ಲಿಕ್ಕೆ ಬೇರೆ ಊರಿಗೆ ಹೋಗ್ಯಾರ. ಅವರು ಬರ್ಲಿಕ್ಕೆ ಟೈಮ್ ಆಗಕ್ಕಿಲ್ಲ ಒಟ್ಟು ಬಹುಶಃ ಅವ್ರಿಗೆ. ಅದಕ್ಕೆ ಅವರ ಅಧ್ಯಕ್ಷರ ಆ ಸ್ಥಾನ ಏನದಲ್ಲ, ಅವ್ರ ಶರೀರ ಇರ್ಲಿಲ್ಲ ಅಂದ್ರೂ ಮನಸ್ಸು ಕಡೆನೇ ಇರ್ತೈತಿ. ನೋಡ್ತಿರ್ತಾರ ಅವೆಲ್ಲ ಏನೇನು ಮಾತಾಡ್ತಾರೆ ಇವರು ಅಂತ. ಈ ಲೈವ್ ಕೊಟ್ರಂದ್ರೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರ, ನೋಡ್ತಿರ್ತಾರ ಏನೇನು ಮಾತಾಡಿ. ಸೌಂಡ ಬರ್ಲಿಲ್ಲಲ್ಲ ಯಾಕಂತ ಕೇಳ್ತಾರ ಮಕ್ಕಳು. ಅದಕ್ಕೆ ಅವರ ಒಂದು ದಿವ್ಯ ಸ್ಥಾನಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸಿ ಇಲ್ಲಿವರೆಗೆ ಮಾತನಾಡಿದಂತಹ ಎಲ್ಲ ಪೂಜ್ಯರಿಗೂ ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪುಣ್ಯಾತ್ಮರ ಅಂತರಾತ್ಮಕ್ಕೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾರೆ. ಇಲ್ಲಿವರೆಗೆ ಮಾತಾಡಿದರು. ಮನುಷ್ಯ ಜನ್ಮ ಉದ್ದೇಶ ಏನದ, ಎದಕ್ಕೆ ಬಂದೇವು ನಾವು ಇಲ್ಲಿ? ಬರೀ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಬರೀ ಇಂದ್ರಿಯ ಮಜಾ ಮಾಡಿ ಹೋಗ್ಬಿಟ್ರೆ ಮನುಷ್ಯನ ಜನ್ಮದ ಸಾರ್ಥಕತೆ ಆಕತೆ ಹೆಂಗಂತ. ಅದ್ರಾಗ ರಾಗ ಪ್ರೀತಿ ಹುಟ್ಟಿ ಮತ್ತು ಹುಟ್ಟಾಕಿಸ್ತದ. ಜನ್ಮ ಯಾಕೆ ಬರ್ತಾವ ಒಳ್ಳೆ ನಮಗಂದ್ರೆ ವಿಷಯಗಳ ಮ್ಯಾಗಿನ ಪ್ರೀತಿ. ಯಾವುದೇ 5 ವಿಷಯ ವಸ್ತುಗಳೇನದಾವಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, 5 ವಸ್ತುಗಳ ಮ್ಯಾಗ ಪ್ರೀತಿ ಏನೈತೆಲ್ಲ ಮತ್ತೆ ಹುಟ್ಟಾಕಿಸ್ತದೆ. ಇದು ಸುಖ ಆಯ್ತು ಏನೋ ದುಃಖ ಆಯ್ತು ಅನ್ನೋ ವಿಚಾರನ ಮಾಡಕ್ ನಮಗ್ ಪುರುಷೊತ್ತಿಲ್ದಂಗ ನಾವು ಬೆನ್ನು ಹತ್ತಿ ಬಿಟ್ಟಿವಿ. ಸ್ವಲ್ಪ ನಿತ್ಯ ವಿಚಾರ ಮಾಡಿದ್ರೆ ಅದ್ರಾಗ ಏನೂ ಇಲ್ಲಪ್ಪ, ಅದ್ರಾಗ ದೋಷವನ್ನ ಕಂಡಾವ ಅದ್ರ ಬಗ್ಗೆ ಪ್ರಯತ್ನ ಮಾಡಕ್ ಹೋಗುದಲ್ಲ. ವಿಷಯದ ಸಂಪರ್ಕ ಭೋಗದಿಂದ ಅವ ಹಿಂದೆ ಸರ್ಕೋತಾನ. ನತೇಶು ರಮತೆ ಬುಧಹಾನ್. ಯಾವುದೇ ಇಂದ್ರಿಯ ಇರಲಿ, ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ. ಅವಾಗ ಹೇಳ ನಾವು ಸಾವಿರಾರು ವರ್ಷಗಳಿಂದ ಕೃಷ್ಣ ಪರಮಾತ್ಮ ಅವಾಗ ಹೇಳ್ಯಾರ ಅರ್ಜುನನಿಗೆ, ಏಹಿ ಇಂದ್ರಿಯ ಸಂಸ್ಪರ್ಶಜ ಭೋಗ ಅನಿತ್ಯ ದುಃಖ ಯೋನಯ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ ಅಂತ. ಇದು ಅನಿತ್ಯ ಐತಿ, ದುಃಖ ರೂಪಿ ಐತಿ. ಅರ್ಜುನ, ತಿಳಿದವರು ಬಲ್ಲವರು ಇದರಾಗ ತೊಡಗಕ್ಕೆ ಹೋಗುದಿಲ್ಲ. ವಿವೇಕವಂತರು, ನಾವು ವಿವೇಕಿಗಳು ಯುವ ಸುಖ ರೂಪದವ, ಯುವ ಖರೆ ಅಂತ ತಿಳ್ಕೊಂಡು ಮುಂಜಾನೆ ಸಂಜೆ ಮಟ್ಟ ಬರೀ ಅವುಗಳ ಪ್ರಾಪ್ತಿಗಾಗಿ, ಅವುಗಳ ಸಂಪರ್ಕಕ್ಕಾಗಿ ಜೀವನ ಎಲ್ಲ ವ್ಯರ್ಥ ಮಾಡಕ್ ಏನ್ ಲಾಭ ಅಂತ ಹೇಳಿ ಒಂದು ದಿನದ ತೆಗೆದು ನೋಡ್ರಿ ನೀವು. ಎಚ್ಚರ ಆದ್ಮೇಲೆ ಚಾಲುವಾತಿ ವ್ಯಾಪಾರ, 5 ಇಂದ್ರಿಯಗಳ ವ್ಯಾಪಾರ. ಎಚ್ಚರ ಆದ್ಮೇಲೆ 5 ಇಂದ್ರಿಯಗಳ ಬಾಗ್ಲ ತೆಗೆದಿ. ಕಣ್ಣಿನ ರೂಪ, ಕಿವಿಯ ಗಾಯನ, ನಾಲಿಗೆ ರುಚಿ, ಮೂಗಿನ ವಾಸನೆ, ಚರ್ಮದ ಸ್ಪರ್ಶ, ಒಂದು ಬಿಟ್ಟು ಒಂದು ಎದರಾಗೂ ಮನಸ್ಸು ನಿಲ್ಲೋದಲ್ಲ. ಯಾಕೆ ನಿಲ್ಲೋದು? ತೃಪ್ತಿ ಐತೇನ ನಿನಗೆ? ಏನ್ ಮಾಡಿದ್ರೆ ತೃಪ್ತಿ ಐತಿ? ಇದರಂತೆ ಎಷ್ಟೋ ಶರೀರಗಳನ್ನ ಕಳೆದೇವಿ. ತನು ಅನೇಕವನ್ನು ಇತ್ಯ ಭವ ಭವಂಗಳಲ್ಲಿ ಇವನು ತೃಪ್ತಿ ಪಡಿಸ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡ್ಯಾರ. ಎಂತೆಂಥವ್ರು ಆಗೋಗ್ಯಾರ ನಿಮ್ಮ ಎದುರಿಗೆ. ಮನ್ ಕೊಟ್ಟು ಬಂದಿರಿ ಅಂತವ್ರನ್ನ, ಹೌದಿಲ್ಲ? ಮತ್ತು ನಾವು ಅದನ್ನ ಮಾಡಾಕತ್ತೀವಿ. ಅದರಿಂದ ಏನಾಕೈತಿ ಅನ್ನೋದನ್ನು ವಿಚಾರ ಮಾಡಬೇಕು. ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಭೋಗ ಪೂಗವನತಿ ಗಳಿಯದೆ ಮನುಜರು. ಇದರಿಂದ ಸುಖ ಶಾಂತಿ ಸಿಗ್ತೈತೆ ನಾವು. ಈ ಭೋಗ ವ್ಯವಹಾರ ನಾವು ಇದರಾಗನ ತಲ್ಲಿ ಹಾಕೊಂಡು ಕುಂತೀವಿ ಅಂದ್ರೆ ಇವು ಅನುಕೂಲ ಆಗ್ಲಿ ಅಂತ ನಾವು ದೇವ್ರಿಗೆ ದಿನರಿಗೆ ನಡ್ಕೋತೀವಿ. ಎಲ್ಲಾ ವಸ್ತು ಚಲೋ ಏನ್ ಸಿಗ್ಲಿ, ಚಲೋ ಗಂಡು ಸಿಗ್ಲಿ, ಚಲೋ ಮಕ್ಳು ಸಿಗ್ಲಿ, ತಿನ್ನಾಕ ಉಣ್ಣಾಕ ಮಜಾ ಮಾಡಾಕ, ಇಂದ್ರಿಯಗಳು ಮಜಾ ಮಾಡಾಕ ಒಳ್ಳೆ ಅನುಕೂಲ ಆಗ್ಲಿಪ್ಪ ದೇವ್ರ ಪರಮಾತ್ಮ ಗುರುವೇ, ಹೌದಿಲ್ಲ? ಸದ್ಗುರುವೇ ನಿನಗೆ ನಾ ಅದಕ್ಕೆ ಶರಣೋಟಿ ಬೇಳ್ಕೋತೇನಪ್ಪ. ಮಾಡ್ಕೊಂಡಿಪ್ಪ, ಎಲ್ಲ ಪ್ರಾಪ್ತ ಆತಿ. ಅದರಿಂದ ಏನ್ ಮಾಡ್ಕೊಂಡಿ? ಏನ್ ಲಾಭ ಮಾಡ್ಕೊಂಡಿ? ಜಗತ್ನಾಗ ಎಲ್ಲಾ ಪ್ರಾಪ್ತ ಮಾಡ್ಕೊಂಡ್ರು ಸುಧಾ ನಿನ್ಗೆ ನೆಮ್ಮದಿ ಐತಿ ಅಂತ ಹೇಳಿ ಅದಾರಿಲ್ಲೋ ಆಗಿ ಹೋದಾಗ ನೋಡಿರಿಲ್ಲ. ಸಾಕಷ್ಟು ಸೌಕಾರ ಅದಾರಿಲ್ಲೋ ನಿಮ್ಮ ಊರಾಗಿದ್ದವ್ರು ಕೇಳ್ರಿ ಅಂತಿದ್ರಂತ. ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡ್ರಿ ನೀವು. ಬ್ರಿಟಿಷ್ ಎಂಪರರ್ ನಟ ರಾಜ್ಯಾಧಿಪತ್ಯ ಈ ವಿಶ್ವದೊಳಗೆ ಹೊಂದಿತ್ತು. ಸುಖ ಹೊಂದಿದ್ರು ನಾವು. ರಾಜಾರಾಣಿ ಸುಖ ಹೊಂದಿದ್ರು ನಾವು. ತನಕ್ಕಿಂತ ಯಾವಾಗ ಚಂದ ಇರ್ತಾಳಕಿನ ಕರಿಸಿ ಕೊಲ್ತಿದ್ಲಕ್ಕೆ ರಾಣಿ. ಏನ್ ವಿಕ್ಟೋರಿಯಾ ಬ್ರಿಟಿಷ್
ಎಂಪ್ರರ್ನ ಹೆಂಡತಿ ಯಾರು ಸುಂದರ ಇರುವಂಗಿಲ್ಲ ತನಗಿಂತ ಕರಿಸಿ ಅವ್ನ ಹೆಂಗಾರ ಮಾಡಿ ಅವನ್ನ ಕೊಂದು ಬಿಡ್ತಿದ್ರು. ಅಂದ್ರೆ ಹಿಂಗೈತಿ ನಾನಾ ಶ್ರೇಷ್ಠ ಅಂತ ಸ್ವಾರ್ಥ ಹೆಂಗೈತಿ ಮನುಷ್ಯನನ್ನ ಎಲ್ಲಿಗೆ ಹೋಯ್ತೈತಿ ನಾವು ಎಂತೆಂತ ಜನ್ಮಕ್ಕೆ ಹೋದ ಹಾಕ್ತೈತಿ ನಾವು. ಹಿಂಗ ಮಾಡ್ಕೊಂತ ಬಂದೇವು ನಾವೆಲ್ಲ. ಹೌದಿಲ್ಲ? ಇನ್ನೊಬ್ಬರು ನಮ್ಗಿಂತ ಶ್ರೇಷ್ಠ ಆಗೋಂಗಿಲ್ಲ. ಯಾಕ್ರಿ? ನಮ್ಗಿಂತ ಎತ್ತರ ಮನಿ ಕಟ್ಟೋಂಗಿಲ್ಲ ಅವ್ರು ಮತ್ತೆ. ಹೌದಿಲ್ಲ? ನಮ್ಗಿಂತ ಚಲೋತಂಗ ಅವ್ರಿಗೆ ಇದಾಗೋಂಗಿಲ್ಲ, ನಮ್ಗ ಆಗ್ಬೇಕು ಚಲೋತಂಗ. ಹೆಂಗೈತಿ ಅಂತ ಮಾತ್ಸರ್ಯ. ಇವೆಲ್ಲ ಒಳಗಿಟ್ಕೊಂಡ್ರೆ ನಮ್ಗೆ ಸಮಾಧಾನ ಶಾಂತಿ ಸಿಗ್ತೈತೆ. ನಾವು ಇವಾಗ ಇಂಥ ಒಂದು ವಾತಾವರಣದೊಳಗೆ ಬೆಳೆಬಿಟ್ಟೇವೆ. ವಿಷಯದ ಆಶಯ ಏನ್ ಮಾಡ್ತೈತಿ ಹಂಗ ಇದ್ರ ಬೆನ್ನು ಹತ್ತೈತಿ. ಕಾಮ ಕ್ರೋಧಾದಿಗಳ ಕೈಯಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಸತಿ ವಿಷಯದ ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ. ಅದಕ್ಕೆ ಮಹಾತ್ಮರ ಸಂಘ ಮಾಡೋದ್ರಿಂದ ಇದ್ರಾಗ ಅನರ್ಥ ಐತಿ, ಸಾಕಷ್ಟು ದುಃಖ ದುಮ್ಮಾನದಿಂದ ಇದು ತುಂಬೈತಿ ಅನ್ನೋದು ಹೊಳಿತೈತಿ. ನಮ್ಗೆ ವಿಷಯಾದಿಗಳನ್ನು ಗಳಿಸ್ಬೇಕಂತ ಮನಸ್ಸಿನಾಗ ಬಂದ್ರೆ ದುಃಖದ ಬೀಜ ಬಿತ್ತಿದಂಗಾತ ನೋಡಂತ ಶಿವಾನಂದ ಅಜ್ಜವರು ಅವಾಗ ಹೇಳ್ತಿದ್ರಂತ. ಮನಸ್ಸಿನಾಗ ನಾನು ಗಳಿಸ್ಬೇಕಂತ ಬಂದ್ರೆ ಬಂತ ದುಃಖದ ಬೀಜ ಬಿತ್ತಿದಂಗಾತ. ಯಾಕೆ? ದುಃಖದಿಂದ ತುಂಬೇದ ವಿಷಯ ಸಂಗ್ರಹ, ವಿಷಯ ಭೋಗ. ಅದು ಯಾರಿಗೂ ಸುಖ ಕೊಟ್ಟಿಲ್ಲ. ಅದು ನಾವು ತಿಳ್ಕೊಂಡೇವ ಹಿಂಗಿದ್ರೆ ನಾವು ಸುಖ ಸಿಗ್ತೈತಿ ಅಂತ. ಕೇಳ್ರಿ ನೀವು ಬೇಕಾರೆ, ಬಹಳಷ್ಟು ಗಳಿಸಿದವ್ರು ಅದಾರ, ಅದ್ರ ಭೋಗಿಸಿದವ್ರು ಅದಾರ. ಅಜ್ಜ ಅಮ್ಮಗಳಾಗಿ ಕುಂತಾರ, ಕೇಳ್ರಿ ಅವ್ರನ್ನ ಏನಾಗೈತಿ ಅವ್ರನ್ನ ಅಂತ. ಆರಾಮದಿರಿನ ಅಂತ. ಎಲ್ಲಿ ಆರಾಮ ಬಿಡುವಪ್ಪ ಅಂತ. ಅದು ಎಲ್ಲ ಮಕ್ಕಳು ಸುಖ ಕೊಡ್ತಾವಂತ ಮಕ್ಕಳು ನಡೆದಿ, ಮಕ್ಕಳು ನಮಗ ಈಕ್ಕಳ ಹಾಕೊಂಡು ಕುಂತು ನಾವು ಯಾರು ನೋಡವ್ರಿಲ್ಲ. ಹೌದಿಲ್ಲ? ಅವನು ಹಂಚ್ಕೊಂಡ್ಬಿಡ್ತಾರ ತಾಯಿ ತಂದೆ, ನೀ ಆ ಕಡೆ ಹೋಗು, ನೀ ಈ ಕಡೆ ಹೋಗು. ಅಂತಿ ಕಾಲಕ್ಕೆ ಅವು ಕುರಿದಂತಿ ಪರಿಸ್ಥಿತಿ ಏನು ಯಾರು ನೋಡವ್ರಿಲ್ಲ. ಸಾಕಷ್ಟು ಕಲಿಸಿ ಪಾರಿನ ಕಳಿಸಿರಂದ್ರೆ ಅಲ್ಲಿಂದನೇ ಅವ್ರು ಇದನ್ನ ಅಷ್ಟ ರೊಕ್ಕ ಕಳಿಸ್ತೀವಿ, ಅಲ್ಲೇ ಮಣ್ಣು ಕೊಟ್ಟು ಬಿಡ್ರಿ ಅಂತಾರೆ. ನನ್ನ ಮಗ ಅಲ್ಲಿ ಹೋಗೈತಿ ಇಲ್ಲಿ ಹೋಗೈತಿ ಅಂತಿದ್ದು ಒಳ್ಳೆ ದೊಡ್ಡ ಫಾರಿನ್ದಾಗ ಅದ ಅಂತ ಹೇಳ್ಕೊಂಡ ಇದು ವೃದ್ಧಾಶ್ರಮಕ್ಕೆ ಹೋಗು ಪಳೆ ಬರ್ತೈತಿ. ಯಾರು ನೋಡವ್ರಿ? ಎಲ್ಲಿ ಯಾರಿಗೆ ಯಾರಿಲ್ಲ, ಎರವಿನ ಸಂಸಾರ ಅಂತೇವಲ್ಲ. ಹೌದಿಲ್ಲ? ಅದಕ್ಕೆ ಮಹಾತ್ಮರು ಹೇಳಿದ ಮಾತಾ ಅವಲ್ಲ. ನೀರ ಮೇಲಿನ ಗುರುಳಿ ನಿಜವಲ್ಲೂ ಹರಿ ಅಂತ. ಇಂಥದ್ದನ್ನು ನಂಬಿ ನಾವು ಏನು ಭರವಸೆ ಅಂತ ನಂಬ್ಕೊಂಡು ಕುಂತಿ ಅಂದ. ಇದ್ರ ಎಲ್ಲ ಮಕ್ಕಳು, ಹೆಂಡ್ರು, ಇವ್ ಗಂಡ್ರು, ಅಣ್ಣ ತಮ್ಮಂದಿರು, ಇವನ್ ಏನು ಭರವಸೆ ಅಂತ ಇವನ್ ನಂಬಿ ಇವನು. ಆವ ನೆಲೆಯೆಂದು ಮೋಹವನ್ನು ಮಾಡುವರು ಮುಕ್ತಿ ಪಡೆಯದೆ ಮನುಜರು. ಏನು ಭರವಸೆ ಐತೆ ಅಂತ ಇವ್ರ ಮ್ಯಾಗ ಮೋಹ ಇಟ್ಕೊಂಡು ಕುಂತೀವಿ. ಅಸ್ಥಿರವಾದ ನಮ್ಮ ಎಲ್ಲ ಸಂತ್ಯಾನ ಮಂದಿ ಅಂದಾರ. ಸಂತ್ಯ ಕೂಡಿದ ಮೇಳ, ಸಂತ್ಯ ಅವ್ರು ಮುಗಿಸ್ಕೊಂಡು ತಮ್ಮ ಊರಿಗೆ ಹೋಗಿಬಿಡ್ತಾರ. ಹಂಗ ಇವೆಲ್ಲ ಕರ್ಮ ಕಡಿಸೋರಾಗಿ ಕೂಡಿದ ಮೇಳ ತಮ್ಮ ಇದನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನೀ ಅವ್ರ ಬಗ್ಗೆ ಮಕ್ಕಳು ಮರಿ ಇದ್ರ ಚಿಂತೆ ನಿನಗೆ ಎದಕ್ಕೂ? ನೀ ಎದಕ್ಕೆ ಬಂದಿ ನೋಡ್ಕೊ. ಯಾರೋ ಯಾರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ. ಶಿವಾನಂದ ಅಜ್ಜ ಅವರು ಹೇಳಿದ್ರು, ಮಗಳಿಗೆ ಹುಚ್ಚು ಹಿಡಿದರು ಮಗನು ತನ್ನ ಮನಸ್ಸಿಗೆ ಮಗನಿಗೆ ಹುಚ್ಚು ಹಿಡಿದರು ಮಗಳು ತನ್ನ ಮನಸ್ಸಿಗೆ ಬಂದವನೊಡನೆ ಓಡಿ ಹೋದರು ಚಿಂತಿಸಬಾರದು. ಅದೆಲ್ಲ ಅವರವರ ಪ್ರಾರಬ್ಧಕ್ಕನುಸಾರವಾಗಿ ನಡೀತಿರ್ತದೆ. ಅದರ ಬಗ್ಗೆ ಏನು ಮಾಡಕ್ಕೆ ತಿದ್ದಾಕ ಬರುದಿಲ್ಲ. ಅದನ್ನು ಮಾಡಿದ ಕರ್ಮವನ್ನ ಅನುಭವಿಸೇ ತೀರ್ಬೇಕಾಗ್ತದೆ. ನಾವು ಹಂಗಾತಲ್ಲ ಹಿಂಗಾತಲ್ಲ ಅಂತ ಇವ್ಯಾವ ನೀವು ಸಂಬಂಧಿನವು ಏನ್ ಈಗ ಬಂದು ಕುಡ್ಯಾವು, ಹಿಂದಿನ ಜನ್ಮದಾಗ ಎಲ್ಲಿದ್ವು ಏನು, ಯಾವ ಕರ್ಮದಿಂದ ಏನೇನ್ ಫಲ ನಾವು ಉಣ್ಬೇಕಾಕೈತಿ. ಮಾಡಿದ ಕರ್ಮ ಉಣ್ಣಾಕ್ ಬಂದೇವಿ. ಹೌದಿಲ್ಲ? ಮಾಡಿದ ಕರ್ಮನ ಉಣ್ಣುಲೆ ನಾವು ಎಲ್ಲಿ ಹೋದ್ರೂ ತಪ್ಪಿಸ್ಕೊಳಕ್ ಆಗುದಿಲ್ಲ. ಜಟಿತೆ ಘಟೈತಿ ಗಿರಿ ಗೌರೇಶು, ಎಲ್ಲಿ ಅಡ್ಕೊಂಡ್ರು ನಿನ್ನ ಬಿಡುದಿಲ್ಲ. ಪ್ರಾರಬ್ಧ ಉಂಡ ತೀರ್ಬೇಕಾಗತ್ತೆ. ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರೂ ಪ್ರಾರಬ್ಧ ಮಾತ್ರ ಬಿಡೋದು ಅಂತ. ಹೌದು, ಅದನ್ನ ಪ್ರತ್ಯಕ್ಷ ಕಂಡ್ರೆ ಅದನ್ನ ಅನುಭವಿಸಿ ತೀರ್ತಾರೆ. ಸಿದ್ಧಾರ್ಥವ್ರಿಗೆ ತಲೆ ಮ್ಯಾಗ ಕೆಂಡ ಇಟ್ರೆ ಅವ್ರು ಏನ್ ಮಾಡಿದ್ದೆ ಬಿಡು, ಹಿಂದಿನ ಜನ್ಮದಾಗ ಏನೇನ್ ಮಾಡಿದ್ದು ಸುಮ್ಮನೆ ಅನುಭವಿಸಂತ. ಅವ್ರು ಹೊಡೆದಾರ ತಲೆ ಮ್ಯಾಗ ಇದನ್ನ ಮಚ್ಚಿ ಇಟ್ಟಿಟ್ಟು ಹೊಡೆದಾರ. ಮಾಡಿದ ಕರ್ಮ ಅದನ್ನ ಅನುಭವಿಸಬೇಕಾಗ್ತದೆ. ಅದ್ರ ಕಡೆ ಲಕ್ಷ್ಯ ಇರ್ತಿದ್ರೆ ಯಾವಾಗಲೂ ಇರುವಿನ ಕಡೆ ಲಕ್ಷ್ಯ ಇರ್ತೈತಿ, ಅವ್ರಿಗೆ ಬಾಧೆ ಇರ್ತೈತಿ. ನಾವು ಸಾಮಾನ್ಯ ಜನರು ಬಾಧೆ ಪಡ್ತೇವೆ. ಅದಕ್ಕೆ ಈ ಜ್ಞಾನವನ್ನು ಮಾಡ್ಕೋ, ನಿನಗೆ ಯಾವ ಬಾಧೆನೂ ಇಲ್ದಂಗೆ. ಪ್ರಾರಬ್ಧ ಕರ್ಮ ಬೇಕಾದಂಗಿದ್ರು ಅದನ್ನ ನಿನಗೆ ಬರಬ್ಬರಿ ಅನಿಸ್ತದೆ. ಹೆಂಗಿದ್ರು ಏನು ಬಾಧೆ ಆಗುದು. ನೀನು ಬಾಧೆ ತನ್ನೋಳು ತೋರುದು ಅಂದಾರಲ್ಲ,
ಆ ಆ ಬೋಧಿ ಆ ಸ್ಥಿತಿ ನಿನಗೆ ಆ ನೆನಪಾತಂದ್ರೆ ನಿನ್ನ ಇರುವಿನ ನೆನಪನ್ಯಾಗ ನೀ ಇದ್ದೆ ಅಂದ್ರೆ ಸಮಾಧಿ ಹೊಂದಿ ಅದನ್ನ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ನಿನಗೆ ಯಾವ ಬಾಧೆನೂ ಆಗುದಿಲ್ಲ. ಮೊದಲ ಆ ಕೆಲಸ ಮಾಡ್ಕೊ. ಸಮಾಧಿ ಹೊಂದದ ಹೊರತಾಗಿ ನಾವು ಯಾರಿದ್ದೇವೆ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿಕ್ಕೆ ಬರುದಿಲ್ಲ. ಅದಕ್ಕೆ ಅದು ಮೂರು ಅವಸ್ಥೆಗಳನ್ನ ದಾಟಿ ನಾಲ್ಕನೇ ಅವಸ್ಥೆಯನ್ನ ಹೊಂದಿ ಅದನ್ನ ಖಾತ್ರಿ ಮಾಡ್ಕೊ. ಇವೆಲ್ಲ ತೋರೆಡುವಂತಹ ಮೂರು ಅವಸ್ಥೆಗಳೆಲ್ಲ ತೋರೆಡುತ್ತೆ. ಕಪಟದ ಅವಸ್ಥೆಗಳು, ಮೋಸದವು, ಅವು ಒಂದ್ರೊಳಗೆ ಒಂದಿಲ್ಲ ಇಲ್ಲ. ಎಚ್ಚರಿಕೆ ಕನಸಿಲ್ಲ, ಕನಸಿನಾಗ ಎಚ್ಚರಿಕೆ ಇಲ್ಲ, ಎಚ್ಚರಿಕೆ ಕನಸಿನಾಗ ನಿದ್ದೆ ಇಲ್ಲ, ನಿದ್ದೆ ಇವೂ ಇಲ್ಲ. ನೀ ಎಲ್ಲಾ ಅವಸ್ಥೆ ಒಳಗದಿ. ದೇವಮ್ಮರು ಹೇಳಿರಲ್ಲ, ಯಾವಾಗಲೂ ಇದ್ದದ್ದು ವಸ್ತು ನೀವು. ಇವೆಲ್ಲ ನಡಬರ್ಕೆ ಬಂದು ಹೋಗ್ತವೆ. ಬಾಲ್ಯ, ಯೌವನ, ಇವು ಶರೀರದ ಅವಸ್ಥೆಗಳು, ಇವು ಮನಸ್ಸಿನ ಅವಸ್ಥೆಗಳು, ಎಚ್ಚರ, ಕನಸು, ನಿದ್ರೆ, ಇವು ಬಂದು ಹೋಗ್ತವ. ಆದ್ರೆ ನೀನು ಎಲ್ಲ ಅವಸ್ಥೆಗಳನ್ನ ಅರಿಯುತ್ತವುಗಳಿಗೆ ಸಾಕ್ಷಿಯಾಗಿ ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ನಿದ್ದೆ ಮಬ್ಬನು ಹತ್ತಿಲ್ಲ, ಎಚ್ಚರಿಕೆ ವಿಕಾರನೂ ನಿನಗೆ ಹತ್ತಿಲ್ಲ, ಕನಸಿನ ವಿಕಾರನೂ ನಿನಗೆ ಹತ್ತಿಲ್ಲ. ಹೌದಿಲ್ಲ? ನಿನಗೆ ಮುಪ್ಪನೂ ಇಲ್ಲ, ಹರೇನೂ ಇಲ್ಲ, ಬಾಲ್ಯಾವಸ್ಥೆ ಇದೂ ಇಲ್ಲ. ನಿನಗೆ ನೀ ಬ್ಯಾರೇನ ಅದಿ. ಇದಕ್ಕೆಲ್ಲ ಸಾಕ್ಷಿಯಾಗಿ ಅದಿ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ನೀನು ಆರೋಪ ಮಾಡ್ಕೊಂಡು ಕೂತಿ, ನೀನು ಅಲ್ಲದನ್ನ ನೀನಂತ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ ಇದ ಅಜ್ಞಾನ. ಇದ್ರ ಬಗ್ಗೆ ನಿನ್ನ ಬಗ್ಗೆ ಅಜ್ಞಾನ. ನೀನ್ ಯಾವ ರೀತಿಯನ್ನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನೀ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಎಲ್ಲಿ ತನಕ ನಮ್ಮ ಬಗ್ಗೆ ಅಜ್ಞಾನದ ಅಲ್ಲಿ ತನಕ ದುಃಖ ಪಡೋದು ತಪ್ಪುದು. ಅಜ್ಞಾನದಿಂದ ಅನ್ಯಥಾ ಜ್ಞಾನ, ನಾವು ಅಲ್ಲದನ್ನ ನಾವು ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ. ಯಾರು ಹೇಳಿದ್ರೆ ನಿಮ್ಗ ಈ ಶರೀರ ನೀನಂತ ತಿಳ್ಕೊ ಅಂತ? ನೀನ ತಿಳ್ಕೊಂಡಿದ್ದ. ಇಷ್ಟು ಊರ ಅಡ್ಡ ಹೇಳಿದ್ರೆ ನಮ್ಮಪ್ಪ ಈ ದೇಹ ನೀನಂತ ಒಬ್ಬರಿಗಾರ ಹೇಳಿದನು, ಈ ಶರೀರ ನೀನಂತ ತಿಳ್ಕೊಪ್ಪ, ಇದು ಯಾವಾಗಲೂ ನೀನು ಬಿಟ್ಟು ಹೋಗುದಿಲ್ಲ ಅಂತ ಹೇಳಿದನು. ತೋರಿ ನಡಬರ್ಕ ಕೊಡಿದ್ದದು. ಶರೀರ ಬರೋಕ್ಕಿಂತ ಮೊದಲು ಅದೀನಿ. ಶರೀರ ಇದ್ದಾಗ ಓದಿ, ಅದು ಬಾದ ಮ್ಯಾಗೂ ಇತ್ತು. ನಾವು ಶರೀರವಾದ್ರೆ ನಾವು ಹೊಕ್ಕೇವು ಅಂತ ತಿಳ್ಕೊಂಡಾಳ. ಅಯ್ಯಪ್ಪ ಹೊಕ್ಕೇನು ನಾನು. ನೀ ಹೋಗುದಾದ ಶರೀರ ಹೊಕ್ಕೈತಿ, ಯಾವ್ದು ಬಂದೈತಿ ಅದು ಹೋಗ್ತೈತಿ. ಹುಟ್ಟಿದ್ದ ಸಾಯ್ತೈತಿ. ಜಾತಸ್ಯ ಮರಣಂ ಹಿ ಧ್ರುವಂ ಅಂತ. ಯಾವ್ದು ಹುಟ್ಟೈತಿ ಅದು ಸಾಯ್ತೈತಿ. ನೀ ಹುಟ್ಟಿಲ್ಲ, ಸತ್ತಿಲ್ಲ, ಸುಡುಗಾಡ ಕಂಡಿಲ್ಲ, ಯಾಕೆ ಹೆದರ್ತೀಯೋ? ಸಾವು ಯಾರಿಗೆ? ನಿನಗೇನು ಸಂಬಂಧ ಅದ? ರಮಣ ಮಹರ್ಷಿಗಳ ಇದರಾಗ ಜೀವನದ ಒಮ್ಮೆ ಘಟನೆ ಒಮ್ಮಿಂದೊಮ್ಮಿಗೆ ಆಗಿಬಿಟ್ಟೈತೆ ಅವ್ರಿಗೆ. ಪಕ್ಕನ ಅವರಿಗೆ ಏಕದಮ್ಮ ಸಾವಿನ ಇದು ಆವರಿಸ್ಬಿಟ್ಟೈತೆ ಅವ್ರಿಗೆ. ಅವಾಗ ಅವರು ಹಂಗ ಸತ್ತ ಇದು ಯಾವ್ದು ಅವ್ರು ಸತ್ತಂಗ ಇದನ್ನ ಮಾಡಿಬಿಟ್ಟಾರೋ. ಹಂಗಾರೆ ಇದನ್ನ ಏನ್ ಮಾಡ್ತಾರೋ? ಇನ್ನು ಓದ್ ಹುಗಿತಾರೋ ಅಥವಾ ಸುಡ್ತಾರೋ? ಹಂಗಾರೆ ನಾ ಅದನ್ನ ನೋಡ್ತೇನಲ್ಲ, ನಾ ಹೆಂಗ್ ಸತ್ತಿಲ್ಲಲ್ಲ. ನೋಡ್ತೇವೆ ನಾವು ಎಲ್ಲ. ಸತ್ತವ್ರು ಯಾರು ಮಣ್ಣು ಕೊಡಾಕ್ ಬಂದಾರು ಇಲ್ಲ ನೋಡ್ತೇವೆ. ನೋಡ್ತೈತಿ ಅದ, ಹೌದಿಲ್ಲ? ಅವ್ ಮುಕ್ತಿದ್ದವ ಅದ್ರ ಒಕ್ಕೊಟ್ಟಿರ್ತಾನ, ಅದ್ರ ಕಡೆ ಲಕ್ಷ್ಯ ಕೊಡುದಿಲ್ಲ. ಯಾವ ಮುಕ್ತಿರ್ತಾನ ಉಂಡೆಲಿ ಯಾಕ್ರಿ ಅದನ್ನ ಎಲ್ಲಿ ಬಿದ್ದಾರ ಏನವ? ಪತ್ರೊಳ್ಳೆ ಎಲಿ ಊಟ ಆದ್ಮ್ಯಾಗ ಎಲ್ಲಿ ಬಿದ್ದಾರ ಏನವಾಗ? ಹಂಗ ಜ್ಞಾನಿ ಅದು ಶರೀರ ಎಲ್ಲಿ ಬಿದ್ದಾರ ಏನು ಅದ್ರ ಬಗ್ಗೆ ಕಾಳಜಿ ಇರುದಿಲ್ಲ ಅವಂಗ. ಆದ್ರಿಂದ ಕೆಲಸ ಆದ್ಮ್ಯಾಗ ನಾವು ಸಾಮಾನ್ಯ ಜನರು, ಸಾಧು ಸನ್ಯಾಸಿಗಳನ್ನ ಅವ್ರು ಮುಂದಿರ್ತ ಹೆಣ ಹೋಗಿ ಹಾಕದನ್ನ ತೆಗ್ ತಕೊಂಡ್ ಕುಂತಿರ್ತೇವೆ. ಸಮಾಧಿ ಇಂತಲ್ಲಿ ಹುಗಿಬೇಕು. ನಮ್ಗೆ ವಾಸೆ ಇರ್ತೈತಿಲ್ಲ, ನಾಳೆ ಅಲ್ಲೇ ಗದಿಗೆ ಪಿಸಾಚಿ ಕುಂಡ್ರಾಮ, ಹೌದಿಲ್ಲ? ಯಾರ ಸ್ವಾಮಿಗಳು ನಡ್ಕೊಂಡು ಅದನ್ನ ಹಿಡ್ಕೊಳ್ಳೋದು, ಬಿಟ್ಟಂಗ್ ಮಾಡೋದು ಮಾಡ್ಕೊಂತ ಕೂತ್ಬಿಡೋದು ಗದಿಗೆ ಫಿಕ್ಸ್, ಹೌದಿಲ್ಲ? ಯಾವ ಸಾಧು ಸನ್ಯಾಸಿಗಳೆಲ್ಲ ಗದಿಗೆ ಗೊಂಬಿ ಅಲ್ಲೇ ಪಿಸಾಚಿ ಹಾಕೊಂಡು ಕುಂದ್ರದು. ಆದ್ರೆ ನಿಜವನ್ನ ತಿಳಿದವ ಪತ್ರೋಳಿ ಎಲಿ ಹೆಂಗ ಉಂಡಿಂದ ಬಿಸಾಟಿ ಒಕ್ಕೊಟ್ಟಿರ್ತೇವಿ, ಹಂಗ ಅವ ಅದ್ರ ಬಗ್ಗೆ ಕಾಳಜಿ ಇರುದಿಲ್ಲ. ಎಲ್ಲಿ ಬಿದ್ರ ಏನಾಗ್ಬೇಕು, ಎಲ್ಲಾರ ಯಾಕೆ ಬೀಳ ನೋಡ್ರಿ. ಹಿಂದಿನ ಮಹಾತ್ಮರ ಶರೀರದ ಬಗ್ಗೆ ಅದು ಕಾಳಜಿ ಮಾಡಿಲ್ಲ ಅವರು. ಕೃಷ್ಣನ ಶರೀರ ಎಲ್ಲಿ ಹೋತಿ? ಅಡವಿ ಒಳಗ. ಅಪ್ಪ ಅವ್ರಿಗೆ ಪ್ರಶ್ನೆ ಕೇಳಿದ್ರು, ಶರೀರ ಬಿಡು, ನಾಳೆ ಶರೀರ ಬಿಡ್ತಾರ ಅಂದ್ರೆ ಇವತ್ತು ರಾತ್ರಿ ಬೈರ್ದೆ ಎಲ್ಲರೂ ಮಲ್ಕೊಂಡಿಂದ ಹೊರಗೆ ಹೋಗಿ ನಡೀಪ ಅಂತ ಅವ್ರು ಓದಿದ್ರು. ಹೋಗ್ತಾ ಹೊಳ್ಳಿ ನಿಂತವ್ರ, ಕೃಷ್ಣನ ಶರೀರ ಎಲ್ಲಿ ಹೋತು ಅಂದ್ರೆ ಅಡವ್ಯಾಗ ಹೋತಲ್ರಿಪ್ಪ ಅಂದ. ಅಂದ್ಕೂಲೆ ಅಜ್ಜವ್ರು ಏನಂದ್ರು, ಈ ಶರೀರದ ಎಷ್ಟು ಮಂದಿ ಇದ್ರವಲ್ಲ, ಯಾರು ನೋಡ್ಲಿಲ್ಲಲ್ಲ ಶರೀರ. ಹಂಗಾರೆ ಈ ಶರೀರ ಸಂಬಂಧಿಗಳು ಎಲ್ಲಿದಾರ ನೋಡಿಗಂತಾರ. ಏನ್ ಈ ಶರೀರ ಸಂಬಂಧಿಗಳು ಎಲ್ಲಿದಾರ ನೋಡಿ? ನಾ ಸುಮ್ಮನ ನಿತ್ಯ ಇದ ಪ್ರಶ್ನೆ ಕೇಳಿದ್ರು ಅವರು. ಶ್ರೀ ಕೃಷ್ಣನ ಶರೀರ ಹೆಂಗ ಹೋದು, ಎಲ್ಲಿತ್ತು ನೋಡಿ? ಈ ಶರೀರದ ಪ್ರಾರಬ್ಧ ಹೆಂಗೈತಿ ನೋಡಿ, ಎಲ್ಲಿದಾರ ಈಗ? ಯಾರಿಗೆ ಯಾರು ಎಲ್ಲಿ ಸಂಬಂಧ?
ಅವು ಶರೀರ ಪ್ರಾರಬ್ಧ ಅದ, ಯಾರನ್ನು ಏನು ಮಾಡಕ್ಕಾಗುದಿಲ್ಲ, ಅದ್ರ ತಿದ್ದಾಕ ಬರುದಿಲ್ಲ. ಏನ್ ಅವ್ರಿಗೆ ಏನಾರ ಆಕೈತಿ ಕರ್ಸ್ರಿ ಅಂತ ಹೇಳಿದ್ರು ಅವ್ರು ನಿರಂಜನಪ್ಪಗಳು, ಅದನ್ನ ಹಿಂಗಾಕೈತಿ ಅನ್ನೋದು ಅವ್ರಿಗೆ ಏನು ಗೊತ್ತಾಗ್ಲಿಲ್ಲ. ಅದು ನೀವ ಕೊಂದ್ರಿ ಅಂದ್ರೆ ಅವ್ರು ಅಜ್ಜಾರ್ ನಾವು ನೀವ ಇದನ್ನ ಮಾಡಿದ್ರಿ, ನಾ ಇದ್ದಿದ್ರೆ ಏನಾದ್ರು ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ಉದಾಸೀನ ಆಗಿಬಿಟ್ರು. ಮುಂದಿರ್ತ ಅಡ್ವಾನ್ಸ್ ಹಿಡಿದ್ರಿ ಎಲ್ಲ, ಹಿಂಗ ಆಕೈತಿ ಅನ್ಕೋತ ಮುಂಜಾನೆ ಎದ್ದು ಕದಾ ತೆಗೆದು ಕೂಡಲೇ ಏನನ್ನ ಗೂಗಿ ಹೋದದ್ ಕೇಳಿಸ್ತೇನ ಅಂದ್ರ ನನ್ಗೆ. ಇಲ್ಲಲ್ರಿಪ್ಪ ಅಂದ್ರೆ, ರಾಧಮ್ಮಗೆ ಅಮ್ಮ ನಿನಗೂ ಕೇಳಿಸ್ತೇನ ಅಂದ್ರೆ, ಇಲ್ರಿ ನನಗೂ ಕೇಳಿಸ್ತೇನೆ. ಇಲ್ಲ ಅಂದ್ರ ಹಂಗಾರ ಗೂಗಿ ಮುಂದಿರ್ತ ಸೂಚನಾ ಅದು ಗೊತ್ತಕೈತಿ. ಗೂಗಿ ಹೋದದ್ದು ಅಂತಾರಲ್ಲ, ಅದು ಅಜ್ಜವರು ಅದನ್ನ ಗೊತ್ತ, ಇವ್ರಿಗೆ ಏನಾರ ಮುನ್ಸೂಚನೆ ಇದಾಗ್ಲಿ ಅಂತ ಮುಂಜಾನೆ ಶಾಸ್ತ್ರ ಪ್ರವಚನದಾಗ ಏನ್ ರಮಣ ಮಹರ್ಷಿಗಳ ಬಗ್ಗೆ ಒಂದು ಬುಕ್ ಓದುವ ಹೊತ್ನ್ಯಾಗ ಅವ ಕುಡುಕರವ್ರಿಬ್ರು ಆ ಉದಾಹರಣೆ ಬಂದಿತ್ತು. ಅವಾಗ ಓದುವ ಹೊತ್ನ್ಯಾಗ ಅವ ಕುಡುಕ ಏನಂತಿದ್ ಗೊತ್ತದನ, ನಾನು ಹೀತಿ ರಂಡ್ಯಗಳು ಅಂತ ಅವ ಕುಡುದ್ ನಿಷೇಧಾಗ ಒದಾಡಕತ್ತಿದ್ದ. ಅವನ್ ಮತ್ತೊಬ್ಬ ಕುಡುಕ ನೀ ಇರಾಕಾಗ್ಲಿ ನಿನ್ ಹೀತಿ ರಂಡಿ ಹಂಗಾಕಳು ಅಂತ ಏನ್ ಅಂತಿದ್ದ. ಹಿಂಗ ಅಣ್ಣನೂರಾಗೆ ಹಡಪದ ಮಾಸ್ತರ ನಾನು ಹೀತಿ ರಂಡ್ಯಗಳು ಅಂತ ನೀನು ಟುಮ್ಕಿ ಹೊಡೆದ್ ಬಿಡಂದ್ರ ಅದು ಹಡಪದ ಮಾಸ್ತರ್ನ ಮೈ ಎಲ್ಲ ಬೆಮತ್ ಬಿತ್ತ, ನಂದ ಮುಗಿದ್ ಕದಿ ಅಂತೇಳಿ ಪಾಪ ಹೆದರಿ ಬಿಟ್ರ ಅವ್ರು. ಪಾಪ ಏನ್ ನಾನು ಹೀತಿ ರಂಡ್ಯಗಳು ನೀನು ಟುಮ್ಕಿ ಹೊಡೆದ್ ಬಿಡೋದು. ಅವತ್ತನ ಇದು ಶರೀರ ಬಿಡೋದಿನ ಏನು ಗೊತ್ತಾಗ್ಬೇಕು ನಿಮಗೆ? ಅದೆಲ್ಲ ಮುಗಿದ ನಂತರ ಈ ಹುಡುಗರಿಗೆಲ್ಲ, ಶಿವ ಮಾಡೋ ಹುಡುಗರಿಗೆಲ್ಲ ಅರ್ವಿ ತಂದು ಕೊಡ್ರಿ ಅಂತ ಹೇಳಿ ಪೆಟ್ಟಿಗೆರ್ ಕಳ್ಸಿದ್ ನಾನು, ಅರ್ವಿ ತೊಗೊಂಬರ್ಗಂತ. ಅವಾಗ ನಾನು ಅವ್ರು ಊಟ ಮಾಡಿ ಇದನ್ನ ಮಾಡ್ಬಿಡ್ದ ಬೆಡಗೇರಿಗೆ ಹೋಗಿ ಬನ್ನಿ. ಇಲ್ಲ ಮುಂದಿನ ತಿಂಗಳು ರಿವಿಟ್ ಚಲೋ ಹೋಗವು, ಅವಾಗ ಹೋಗಿರ್ತೀರ ಹೋಗ್ರಿ, ಈಗ ಅಯ್ಯದಿಲ್ಲ ರಿವಿಟ್ ಇಲ್ಲ, ನಂಗೆ ಅರಿವಿನ ಚಲೋ ಇಲ್ಲ. ಹೋಗಿ ಬಂದಿನ ಅಂದ್ರ ಹ್ಞೂ ರೀ ಮುಂದಿನ ತಿಂಗಳು ಒಯ್ಯುವಂತ್ರಿ ಅಂತ. ಹಂಗಾರೆ ತಂದವ್ರ ರೊಕ್ಕ ಕೊಟ್ರಿ ಅವರು. ಶರೀರ ಬಿಡೋದಿನ ಇದು ಹೊಲಿಸ್ಬಿಡು ಹುಡುಗರಿಗೆ ಇವನ್ನೆಲ್ಲ ಅಂತ, ಶಿವ ಮಾಡೋ ಹುಡುಗರಿಗೆ ಅಲ್ಲಿದ್ದವ್ರಿಗೆಲ್ಲ ಊಟ ಮಾಡಬನಿ ಅಂತ ಊಟ ಮಾಡಿಸೋದು, ನಿತ್ತು ಊಟ ಮಾಡಿಸ್ತಿದ್ರು ಅವ್ರು. ಊಟ ಅವ್ರು ಅದು ಅಂತ ತಿನ್ನೋದು ನಮ್ಗೆ ಎಷ್ಟು ಜನ್ಮದಾಗ ನೋಡ್ತೇವೆ ಇಲ್ಲೋ. ಅವು ಏನೋ ಹಿಂದಿನ ಜನ್ಮದ ಏನದು ಸಾಕಷ್ಟು ತಿನ್ನೋದು ಉಣ್ಣೋದು ಅಂತ ದೊಡ್ಡ ಸೌಖ್ಯ ಆಗೋಗೈತಿ. ಅಜ್ಜವ್ರ ಸಂಪರ್ಕದಾಗಿದ್ದು ನಾವು ಅಂತ ಅದು ಯಾವ ಜನ್ಮದಾಗೂ ನಮಗೆ ಸಿಗುದಿಲ್ಲ. ಹಂಗೆ ನಮಗೆಲ್ಲ ಅವ್ರು ಇದನ್ನು ಮಾಡಿದ್ರು. ಏನೋ ತಿಳ್ಕೊಳ್ಳಿ, ಸಂಸ್ಕಾರ ಪಡ್ಕೊಳ್ಳಿ ಅಂತೇಳಿ ಬೆದರ್ಸಿದ್ರು. ಒಮ್ಮೆ ಬೆದರಿಸಿ ಬಿಟ್ಕೊಟ್ಟು ಓಡಿ ಹೋಗುವಂಗೆ ಮಾಡಿದ್ರು. ಒಮ್ಮೆ ಆದರೂ ಅದು ಮತ್ತೆ ರಂಭಿಸ್ತಿದ್ರು. ಹೋಗ್ಬಾರ್ದು, ಉಪಯೋಗ ಆಗಲಿ ಅದಕ್ಕೆ ಹಿಂಗೆಲ್ಲ ಘಟನೆಗಳು ಆಗ್ಯಾವ. ಅಪ್ಪ ಅವ್ರ ಶರೀರ ಬಿಡುವುದಿಲ್ಲ. ಅಂತ್ಯಕಾಲಕ್ಕೆ ಹನುಮಂತ ನಾನು ಅವತ್ತ ಆಶ್ರಮ ಕೆಲಸ ನೋಡಾಕಂತೇಳಿ ಆಶ್ರಮ ನೋಡಾಕಂತ ಹೋದ್ನಿ. ಹನುಮಂತ ಬಂದ್ಬಿಟ್ಟಾನ ಆ ಟೈಮ್ನಾಗ. ನಾನು ಅರ್ಧ ದಾರಿಗೆ ಹೋಗೋರಾಗೆ ನನಗೆ ಆಶ್ರಮಕ್ಕೆ ಹೋಗಿ ಬಿಡ್ಲಿಲ್ಲ. ಏನಾಯ್ತು ಏನು ಘಟನೆ, ಹೊಳ್ಳಿ ಎದೆ ಹಿಡಿದು ದೂಡಿದಂಗಾತಿ, ಹೊಳ್ಳಿ ಬಂದ್ಬಿಟ್ಟೆ ನಾನು ಅಪ್ಪ ಅವ್ರ ಶರೀರ ಬಿಡು ಟೈಮ್ಕಿನ. ಅವಾಗ ನೀವು ಇರೋಣ ಹನುಮಂತ ಬಂದಾನ ನೋಡು, ವಾರ ಹಿಡ್ದ ನೀವು ಸೋಮವಾರಕ್ಕೊಂದು ಬರತ್ತ ನೀವು ಅಂತ. ಅವಾಗ ರೆಡ್ಡಿಯರ್ ತಿಮ್ಮಾಪುರಕ್ಕೆ ಹೋಗುವಾಗ ಅಂದ್ಬಿಟ್ಟಾರ, ಹನುಮಂತ ನಂದು ನಿಂದು ಋಣ ಮುಗೀತಿಪ್ಪ ಇನ್ನು. ಅವ್ನು ಬರ್ಲಿಲ್ಲ, ನಾನ ಹೋದ್ನಿ. ನಾನು ಋಣ ನಿಂದು ಮುಗೀತಿಪ್ಪ ಹನುಮಂತ. ಅವ ಶಿವದಾಗ ಅವ ಇರ್ತಿದ್ದ. ಅವಾಗ ಬರ್ಲಿಲ್ಲ ಹನುಮಂತ, ನಡಿನಿ ಅನ್ಲಿಲ್ಲ ಅವಾಗ. ನಾನ ಹೋದ್ನಿ ಅಪ್ಪ ಅವ್ರು. ಅಲ್ಲಿ ಮುಗಿಸ್ಕೊಂಡ ನಾಗ್ನೂರ್ಗೆ ಹೋಗುದಿತ್ತ, ತಪ್ಪಿಸ್ಕೊಂಡು ಕುಡ್ಕಲ್ಕಟ್ಟಿ ಆಶ್ರಮ ಹಂಗ ಉಳಿತೈತೆ. ಅದು ಅಲ್ಲಿಗೆ ಹೋಗೋಣ ಮೊದಲು ಬಿಟ್ಕೊಟ್ಟು ಅಲ್ಲಿ ಬಂದಿವಿ. ಅವಾಗ ಹಿಂಗೆ ಘಟನೆ ಆತೀವಿ. ಹನುಮಂತ ಬಂದಾನ ನೋಡು. ಬಂದ ಕೂಡಲೇ ಅವ ಅಪ್ಪಣ್ಣ ಜೇನು ತಂದಿದ್ದ, ಜೇನು ತಂದಾನ ನೋಡ್ಪ. ನಾವು ಹೋಗಿ ಅದನ್ನು ಹಿಂಡಿ ಕಾರ ಇದ್ರಾಗ ಹಾಕಿ ಬಾಟ್ಲಿಯಾಗಿ ಇದನ್ನ ಮಾಡಿ ಕೈ ತಕ್ಕೊಂಡು ಬರೋರಾಗೆ ಅಂತಂದ್ರೆ ನಾವು ಹೊರಗೆ ಬನ್ನಿ. ಅಜ್ಜವ್ರು ಹೊರಗೆ ಅಡ್ಡಾಡ್ರು. ಒಳಗೆ ಹೋದವ್ರನ್ನ ಕಾಟಾದ ಮ್ಯಾಗಿಂದ ಬಿದ್ಬಿಟ್ರು. ಅಲ್ಲಿ ಗಿರಿಯಮ್ಮ ಅಂತಿದ್ಲು, ಗುಡಿಸಾಗರದ, ಅವ್ರ ಮಗ ಕ್ಯಾನ್ಸರ್ ಆಗಿತ್ತು. ಅಲ್ಲೇ ಬಂದಿದ್ರು ಅವರು, ಶಿವರೆಡ್ಡಿ ಅಂತೇಳಿ. ಅವರೆಲ್ಲ ಇದು ಮಾಡುವಾಗ ಚಿಟ್ನ ಚೀರ್ಬಿಟ್ಲಕ್ಕೆ, ಏನನ್ನ ಅಪ್ಪ ಅವ್ರು ಬಿದ್ರು ಅಂತ. ಅವಾಗ ಹನುಮಂತನ ನಾವು ಹೋಗಿ ಅಪ್ಪ ಅವ್ನ ವಿಷಯ ಇದ್ರ ಮ್ಯಾಗೆ ಪಿತ್ತಾಗೈತಿ ಅಂತ
ಅವಾಗ ಅವಾಗ ಕಲ್ಸಕ್ರಿ ಕೊಟ್ಟಿವಿ, ಬಾಯಾಗ ಹಾಕೊಂಡ್ರು, ಲೈಟ್ ಹಚ್ಚಂದ್ರು, ಎಲ್ಲ ಹೊತ್ತು ಮನೆಗಿತ್ತ. 7 ಗಂಟೆ ಸನಿಕ್ ಬಂದಿತ್ತು, ಅದಾಗ ಬಂದಿತ್ತು ಟೈಮ್. ಹೊರಗೆ ಹೋಗೋಣ, ಬೈರ್ ದೇಶಕ್ಕೆ ಹೋಗೋಣ. ಹೋದ ಕೂಡಲೇ ಹಂಗಾರೆ ಹೋಗುನ್ ನಡ್ರಿ ಅಂತೇಳಿ ಒಳಗೆ ಇಂಥದ್ರಾಗ ಖುಷಿ, ಶರೀರ ಹಿಡಿದು ಕೂಡಲೇ ಖುಷಿ ಬಿದ್ದು ಬಿಡ್ತದ. ಅದು ಕೈಕಾಲಾಗಿ ಏನು ಇದು ಇಲ್ದಂಗೆ ಆಗ್ತದೆ. ಏಕದಮ್ ಅವ್ರ ಶರೀರನ ಭಾಳ ಕ್ಷೀಣ ಆಗ್ಬಿಡ್ತದೆ. ಎತ್ತುಕೊಂಡ ಅಡಿಗೆ ಮನೆಗೆ ಹೋದ್ರೆ ಬ್ಯಾಡ ಅಂದ್ರೆ ಹಚ್ಚಲು ಕಾಲು ಕೊಡಕ್ಕೆ ಬ್ಯಾಡ. ಆದರೂ ನಾವು ಒತ್ತಾಯ ಮಾಡಿ ತೊಗೊಂಡು ಹೋದ್ವಿ ಇಬ್ಬರು. ಹೋಗಿ ಕೊಡ್ಬೋದು ಹಿಂದೂಸ್ ಅಂದ್ಕೂಡ ಹಿಂಗೂಟ ಕಳಿದ್ರಾಗ ಅದು ಶರೀರ ಧರ್ಮ ಅದ. ಮಲಮೂತ್ರ ಆಗೋದನ್ನ ನೋಡೋದು ಸ್ವಲ್ಪ ಕಾಲಾಗಿದಾಕೈತಿ ಹನುಮಂತ ಹಿಡ್ಕೋಲಿ ಅಂತ ಬಟ್ಟೆ ಅನ್ನ ಅಲ್ಲಿ ಬೇಸನ್ ಬಿಟ್ಟಿತ್ತು, ಅದ್ರಾಗ ಬೆಳೆದು ಇದನ್ನ ಮಾಡೋದ್ರಾಗೆ ನೀರು ಹಾಕಂತೀವ. ನಾನು ನೀರು ಹಾಕಿನಿ, ತೊಳೆದ್ರೇನು ಅಂದ್ರೆ ಮೊದಲಕ್ಕೆ ಹೇಳಿದ್ರು ಅವ್ರ ಅಜ್ಜವ್ರು, ಎಂದ ಈ ಶರೀರ ಇನ್ನೊಬ್ಬರ ಕಡೆ ಮಲಮೂತ್ರ ಸೇವಾ ಮಾಡಿಸ್ಬೋದೈತಿ ಅವತ್ತು ಶರೀರ ಹೊಕ್ಕೈತಿದಂತ 2-3 ವರ್ಷ ಅಡ್ವಾನ್ಸ್ ಹೇಳಿದ್ರು ಅವ್ರ. ಮಲಮೂತ್ರ ಸೇವಾ ಎಂದ ಇನ್ನೊಬ್ಬರ ಕಡೆಯಿಂದ ಮಾಡಿಸ್ಬೋದೈತಿ ಅವತ್ತು ಶರೀರ ಹೊಕ್ಕೈತಿ. ತೊಳೆದ್ರೇನೋ ಅಂದ್ರ ಅದು ಹ್ಞೂನ್ರಿ ಅಂದ್ರೆ ಕಳ್ಸಕ್ಕೆ ಹೇಳಿದ್ರು. ನೀವು ತೊಳಿಬಾರ್ದಿತ್ತಂದ್ರೆ ನಮಗೆ ಕೆಲವು ಮಂದಿ ನಮಗೇನಾದ್ರೆ ಕಲ್ಪನಾನ ಇರಲಿಲ್ಲ. ಅಪ್ಪ ಅವ್ರು ಹಿಂಗಾಕೈತೆ ಅನ್ನೋದು ಏನು ಗೊತ್ತು. ಅದು ಶರೀರದ ಇದು ಅವ್ರದ್ದು ಎಲ್ಲ ಅವರು ಹೇಳ್ಕೊಂತ ಬಂದರು. ಅವರು ಸಲೈನ್ ಹೆಚ್ಚಿದ್ರು, ಡಾಕ್ಟರ್ ಆಗಿಂದಾಗ ಎಲ್ಲರೂ ಓಡಾಡಕೈತಿ. ಪಾಟೀಲ್ ಡಾಕ್ಟರ್ ಇಲ್ಲೇ ಕರ್ಕೊಂಬರ್ರಿ ಅಂದ. ಅವಾಗಿ ನಾವು ಎಷ್ಟು ವಾಹನ ಸೌಕರ್ಯ ಇದ್ದಿದ್ದಿಲ್ಲ. ಟ್ಯಾಕ್ಟರ್ ತಗೊಂಡು ಹೋಗ್ಯವು. ನಮ್ಮ ಟ್ಯಾಕ್ಟರ್ ಎಲ್ಲಿ ಪಟಿಪಾಟಿ ಇಲ್ಲ, ಅವಾಗ ಏನಿಲ್ಲ. ನಮ್ಮ ಟ್ಯಾಕ್ಟರ್ ದಾಟ ಸಿಗಿಸ್ಕೊಂತ ಅದನ್ನು ಹೋದ. ಹಿಂದಗಡೆ ಏನಿಗೆ ಡಾಕ್ಟರ್ ಬಂದ, ಹೊನ್ನಾಳಿ ಡಾಕ್ಟರ್ ಹೋಗಿ ಬಂದ. ಅಲ್ಲಿ ಒಂದು ಕಾರ್ ಗಾಡಿ ವ್ಯವಸ್ಥೆ ಇದ್ದಿದ್ದಿಲ್ಲ. ಅಲ್ಲಿ ಒಂದು ಬೂಟ್ ಬ್ಯಾಂಕಿಂದ ಇತ್ತಲ್ಲಿ ಆ ಕಾರ್ ಗಾಡಿ, ಅದನ್ನು ತೊಗೊಂಡು ಬಂದಿವಿ. ತೊಗೊಂಬಂದು ಅದ್ರಾಗ ಅಲ್ಲೇ ಸಲಾಯಿನ ಹಚ್ಕೊಂಡು ಆ ಸಲಾಯಿನ ಹಗಲೆಲ್ಲ ಇದಾಗೋದು. ಅವಾಗ ತೆಪ್ಪಿಗೆ ಹಾಕ್ತಿದ್ವಿ ನಾವು. ತೆಪ್ಪಿಗೆಲ್ಲ ರಕ್ತ ಆಗಿಬಿಡ್ತಿದ್ವು. ಅದನ್ನ ಕಮಟೋಳಿ ಗೌಡ್ರು ಅಲ್ಲಿ ಹೋಗಿ ನೋಡಿ ಅದನ್ನ ಇಟ್ಕೊಂಡು ತಮ್ಮ ಇದ್ರಾಗ ಹಾಕೊಂಡಾರ. ಅದನ್ನ ಆಶ್ರಮದ ಗದ್ದಿಗೆ ಬುಡಕ್ ಹಾಕ್ಯಾರ ತೆಪ್ಪಿಗೆ. ಅವ್ರು ಕಸ್ಕೊಂಡ್ರು ಅದನ್ನ. ತಥಾ ಇಲ್ಲಿ ನನಗೆ ಬೇಕಿದೆ ಅಂತೇಳಿ. ಅಂದ್ರೆ ಒಂದೊಂದು ಅಪ್ಪವರು ಏನು ಎಲ್ಲ ಏನದಾವ ಬುದ್ಧನ ಒಂದೊಂದು ಎಲುಬಿನ ಮ್ಯಾಗ ಒಂದೊಂದು ಸ್ತೂಪ ಕಟ್ಟ್ಯಾರ. ಅಂದ್ರೆ ಪವಿತ್ರ ಐತಿ ಅಂತ ಅವ್ರ ಮಹಾತ್ಮರ ಇದ ಅಂತೇಳಿ ತಿಳ್ಕೊಂಡವ್ರು. ಅದಕ್ಕೆ ಅಂತ ಸ್ಥಾನದೊಳಗೆ ನಾವು ಅದನ್ನೆಲ್ಲ ಲಾಭ ತಗೋಬೇಕು. ಅವ್ರ ಸಂಪರ್ಕದಾಗಿದ್ದು ಅದ್ರ ಲಾಭ ತಗೊಂಡ್ರೆ ಅವ್ರ ಆಚರಣೆ ಮಾಡಿದಂಗೆ ಅವ್ರನ್ನ ಯಾಕ್ರಿ ಸ್ಮರಣೆ ಇದ್ದು ತೋರ್ಸ್ಯಾರ. ಅವ್ರು ಎಷ್ಟು ದಿನ ಅವಲಂಬನೆ ಮಾಡೋದಪ್ಪ ಈ ಶರೀರ, ನೀವು ಎಂದಿದ್ರು ಇದು ಹೋಗೋದು. ನಾನು ಇದು ಇದ್ದು ಹೇಳಿದ್ದೇನೈತಲ್ಲ ಅದನ್ನು ಮರಿಬೇಕು. ಒಮ್ಮೆಯೂ ಮರೆಯದಿರು ಗುರು ಪೇಳದ ತೆರದು. ಏನ್ ಹೇಳ್ಯಾರ, ನೀನೇ ಪರಬ್ರಹ್ಮ ಸ್ವರೂಪಿದ್ದಿ, ನೀ ಅಮೃತ ಸ್ವರೂಪನೈತಿ, ಎಂದೂ ನಾಶ ಆಗುದು. ನೀನು ಯಾಕೆ ಚಿಂತೆ ಮಾಡ್ತೀಯ? ಈ ಶರೀರದ ಆಗುಗಳ ಬಗ್ಗೆ ಚಿಂತೆ ಮಾಡಕ್ ಹೋಗಲ್ಲ. ಅಶೋಚ ನನ್ಯ ಶೋಚಸ್ತು ಪ್ರಜ್ಞಾವಾದರ್ಶ ಭಾಸತೆ ಗತಾಸೂನ ಗತಾಸೂಂಚ ನಾನು ಶೋಚಂತಿ ಪಂಡಿತ ಅಂತ. ಪಂಡಿತರಾದಂಥವ್ರು, ತಿಳಿದವರು, ಜ್ಞಾನಿಗಳು ಶರೀರ ಹೋಗೋದ್ರ ಬಗ್ಗೆ, ಅದು ನಾಶ ಆಗೋದ್ರ ಬಗ್ಗೆ, ಹುಟ್ಟಿದ್ರ ಬಗ್ಗೆ ಹಿಗ್ಗುಗಳನ್ನು ಅವ್ರು ಹೊಂದುದಿಲ್ಲ ಅಂತ ನೋಡ್ರಿ. ನೀವು ಬೇಕಾದ್ರೆ ನಿರಂಜನ ಅಪ್ಪುಗಳು ಒಂದು ಈಟಾರ ಇದನ್ನ ಮಾಡಿದ ಅಳಕಂತ ಕುಂತ ರಾಧಮ್ಮ ಎಳೆದು ಗಿರಕಿ ನಮ್ಮ ಯಾಕೆ ಅಳತೆ ಇದ್ದು ಏನು ಉಪಯೋಗನೂ ಇಲ್ಲ. ಅಳುವಂಗಿಲ್ಲ. ಯಾಕೆ ಅಳತಿ ಕೆಲಸ ಇಲ್ಲ, ಶರೀರ ಹೋಗೈತದ. ಮುಂದೆ ಏನು ಕೆಲಸ ಮಾಡೋದು ಮಾಡ್ರಿ. ಅದ್ರ ವ್ಯವಸ್ಥೆ ಮಾಡಿದ್ರು ಅವ್ರು ನಿರಂಜನ ಅಪ್ಪುಗಳು. ಅಷ್ಟೊಂದು ಇಯದಿದ್ರು ಅವರು. ಮುಂದಿರ್ತ ಅದಕ್ಕೆ ನಮ್ಮ ಹೆಸರಲ್ಲೇ ಹೆಚ್ಚದನ್ನು ಇಲ್ಲಾಂದ್ರೆ ನಮ್ಮ ಮೊದಲಾಗಿ ಇದನ್ನು ಮಾಡಿಸ್ತಾನೆ. ಆಗಿಂದಾಗ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅದನ್ನ ಸಬ್ ರಿಜಿಸ್ಟರ್ ಇದನ್ನು ಮಾಡಿಸ್ಕೊಂಡ್ ಬಂದು ಅವಾಗ ಕುಣಿ ತೆಗಿಯಕ್ಕೆ ಪರ್ಮಿಷನ್ ಕೊಟ್ರು. ಅವಾಗ ಅದು ಮತ್ತೆ ಅಲ್ಲಿ ಜಗದಾಗ ಅಲ್ಲೇ ಇದನ್ನ ಮಾಡಿ. ಇಲ್ಲಾಂದ್ರೆ ಈ ಸಾರ್ವಜನಿಕ ಇದ್ರಾಗ ಮಾಡಿದಂದ್ರೆ ಮತ್ತೆ ಗದ್ದಲ ಹಿಡಿಸ್ತಿದ್ರು. ಅದಕ್ಕೆ ಇಷ್ಟೊಂದು ಕಠೋರ ನಾವು ಯಾಕೆ ಆಗ್ಬೇಕಾಗೈತೆ ಅಂದ್ರೆ ನಾಳೆ ಸಮಸ್ಯೆ ಬರಬಾರ್ದು. ಏನಾರ ಮಾಡ್ಕೊಂತ ಕುಂದಿರ್ತಾರ. ಜಾತ್ರೆ ಇವನ್ನ ಯಾರು ಕಂಟ್ರೋಲ್ ಆಗ್ಬೇಕಲ್ಲಿ ಹೇಳಿದ್ರೆ ಅದಕ್ಕೆ ಅಪ್ಪ ಅವ್ರು ಹೇಳಿದ್ರು. ಅವು ಮೊದಲಿಗೆ ಅವರು ಈ ನಮ್ಮ ಅಂಟರ್ನಾಗಿತ್ತಂದ್ರೆ ಏನ್ ಬೇಕಾದ್ ಮಾಡಕ್ಕೂ ಹಾಕೋಬೇಕು. ಹೌದಿಲ್ಲ? ಬಾಳ ಮಂದಿ ಮೂರ್ಖರು ಕೂಡಿದಾಗ ತಿಳಿದವ್ನ ಏನ್ ನಡೀತೈತಿ ಹೇಳಿ. ಬಾಳ ಮಂದಿ ಮೂರ್ಖರು ಕೂಡಿದಾಗ ತಿಳಿದವ್ನ ಏನು ನಡೆದಿಲ್ಲ. ಹಂಗಾಗಿತ್ತು ನಮ್ಮ ಅಪ್ಪನ ಸ್ಥಿತಿ ಅಂದ್ರೆ ಅಜ್ಜವ್ರು. ನಮ್ಮಪ್ಪ ಗೊಲ್ಲರ ಕೈಯನ್ನು ಮಂಗೆ ಆಗಿಬಿಟ್ಟಿದ್ದ ಅಂತಿದ್ರು ಅಜ್ಜವ್ರು, ಶಿವಾನಂದ ಅಜ್ಜವ್ರಿಗೆ. ಅದನ್ನೆಲ್ಲ ನೋಡ್ಕೊಂತ ಬಂದ ನಿರಂಜನ ಅಪ್ಪಗಳು ಅಗದಿ ಇದನ್ನ ಮಾಡ. ಈಗಂತ ಇವರು ಭದ್ರ
ಹಂಗೆಲ್ಲ ಆಗ್ಬಿಡಬಾರ್ದಂತ ಮುಂದಾಲೋಚನೆಯಿಂದ ಈ ಮಂದಿ ಕೈಯಾಗ ಸಿಗಬಾರ್ದು. ಇಲ್ಲಿ ಏನ್ ನಡೆದೈತೆ ಅದು ಮುಂದುವರಿಬೇಕು. ಮೂಲ ಪುರುಷರು ಏನು ಹೇಳ್ಯಾರ ಅದನ್ನು ಮುಂದುವರಿಸ್ಕೊಂಡು ಹೋದ್ರೆ ಜಗತ್ತಿಗೆ ಕಲ್ಯಾಣಕ್ಕೆ. ಅವರಲ್ಲಿ ಎಲ್ಲಷ್ಟು ಸ್ವಾರ್ಥ ಇಲ್ಲ, ನಮಗೆ ಬೇಕು ಅಂತ ಯಾವ ಉದ್ದೇಶ ಏನೈತೆ ಅಲ್ಲಿ ಗೊತ್ತಿಲ್ಲ ಸಾಮಾನ್ಯ ಜನರಿಗೆ. ಏನ್ ಅಂತವ್ರು ಇರ್ತಾರ, ಅವರು ಇರ್ತಾರ, ಅಂತ ಮಂದಿನೂ ಇರ್ತಾರ. ನಮ್ಮ ಹೆಸರಲ್ಲಿ ಮಾಡ್ಕೊಂಡು ಏನ್ ಏನಾರು ಮಾಡ್ಕೊಂತ ಹೋಗೋರು ಏನ್. ಅದಕ್ಕೆ ಆ ಒಂದು ಅಂಶ ಹಂಗಿಲ್ಲ. ಶಿವಾನಂದರ ರಕ್ತದ ಸ್ವಾರ್ಥ ಎಳ್ಳಷ್ಟು ಇಲ್ಲ ಅಲ್ಲಿ ಅಂದಾಗ ಜನರಿಗೆ ಕಲ್ಯಾಣಕ್ಕೈತಿ. ಸ್ವಾರ್ಥ ಇದ್ದ ಸ್ವಾಮಿಗಳನ್ನ ಎಲ್ಲಿ ಕಲ್ಯಾಣಕ್ಕೈತ್ರಿ? ತಾವು ಗಂಟೆ ಎಬ್ಸ್ಕೊಂಡು ಹೋಗೋರು. ಎಳ್ಳಷ್ಟು ಸ್ವಾರ್ಥ ಇಲ್ಲ, ಏನ್ ಕೊಟ್ಟದ್ದೆಲ್ಲ ತಮಗೆ ಉಪಯೋಗ ಮಾಡ್ತಾರ, ಜಗತ್ತಿಗೆ ಉಪಯೋಗ ಆಗಲಿ ಅಂತೇಳಿ ಅವರು ಅದಕ್ಕಾಗಿ ಉಪಯೋಗ ಮಾಡ್ತಾರ ಹೊರತು ಒಂದು ಪೈಸಾ ಸಹಿತ ತಮ್ಮ ಇದಕ್ಕೂ ಉಪಯೋಗ ಮಾಡಿದ್ರು. ಸ್ವಾರ್ಥಕ್ಕಾಗಿ ಎಳ್ಳಷ್ಟು ಇದನ್ನ ಮಾಡಿದ್ರು. ಏನ್ ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಏತೆ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥನ್ ಪರಿತ್ಯಜ್ಯ. ಅವ್ರಿಗೆ ಸತ್ಪುರುಷರು ಅಂದಾರ, ಅವರಿಂದ ಜಗತ್ತಿಗೆ ಕಲ್ಯಾಣಕ್ಕೆ. ಯಾಕೆ ಕಲ್ಯಾಣಕ್ಕೈತಿ ಅವರಂದ್ರೆ ಸ್ವಾರ್ಥ ಇಲ್ಲ. ನಾವು ಸ್ವಾರ್ಥ ಇತ್ತಂದ್ರೆ ನಿನಗೆ ಜ್ಞಾನನ ಆಗುದು. ಏನ್ ಅಂತ ನಿಷ್ಕಾಮ ಪುಣ್ಯ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಜನ್ಮ ಜನ್ಮಾಂತರ ಅವ್ರು ಮಾಡ್ಕೊಂತ ಬಂದಾರ ಜನಹಿತಕ್ಕಾಗಿ. ಮೀಸಲಾಗಿಟ್ಟಾರ ಎಷ್ಟೋ ಶರೀರಗಳು. ಇದು ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳ ಮೀಸಲಾಗಿಟ್ಟಾರ. ನಮ್ಗೆ ಇದೊಂದು ಶರೀರ ಕೊಡಾಕಲ್ಲಿ ಇನ್ನೊಬ್ಬ ಪರೋಪಕಾರಕ್ಕಾಗಿ. ಜಗತ್ತಿಗೆ ಈ ಶರೀರದಿಂದ ಉಪಯೋಗ ಅಂದ್ರೆ ಜಗತ್ತು ಕೃತಜ್ಞತೆಯಿಂದ ಶರೀರ ಸಂಭಾಳಿಸ್ತೈತಿ. ಈ ಮನಿ ಮಾರಿಗೆ ಅವ್ರಿಗೆ ಹೆಂಡ್ರ ಮಕ್ಕಳಿಗೆ ಉಪಯೋಗ ಅಂದ್ರೆ ಹೆಂಡ್ರ ಮಕ್ಕಳು ನೋಡಿದ್ರು ನೋಡದಿದ್ರೆ ಇಲ್ಲ ನಿನ್ನ ಶರೀರ. ಹೌದು, ಏನ್ ಬರಸೈತಿ? ನಾ ಎಲ್ಲ ಗಳಿಸೀನಿ, ಎಲ್ಲ ಹೆಂಡ್ರ ಮಕ್ಕಳು ನೋಡಿರ ಅವ್ರಿಗೆ ಯಾವಾಗ ಬಾದಿತ್ತು ಅಂತ ಅರ್ಬೋದಿಲ್ಲ. ಯಾರು ನೋಡ. ಅದಕ್ಕೆ ಜಗತ್ತಿಗೆ ಉಪಯೋಗ ಅಂದ್ರೆ ಜಗತ್ತು ನಿನ್ನ ಕೃತಜ್ಞತೆಯಿಂದ ಶರೀರ ಸಂಭಾಳ್ತದೆ. ಜಗತ್ತಿಗೆ ಉಪಯೋಗ ಬರುವಂಗ ಮಾಡ್ಕೊ. ಏನ್ ಜಗತ್ತೆಲ್ಲ ನಿನ್ ಕಡೆ ಹೊಳ್ಳಿ ನೋಡುವಂಗ ಮಾಡ್ಕೊ. ನೀ ಜಗತ್ತಿನ ಕಡೆ ಲಕ್ಷ ಕೊಡೋದು ಕೈ ಬಿಡು ಅಂದಾಗ ಜಗತ್ತೆಲ್ಲ ನಿನ್ ಕಡೆ ಲಕ್ಷ ಕೊಡಾಕತ್ತ. ಜಗತ್ತಿನ ಕಡೆ ಲಕ್ಷ ಕೊಡೋದು ಕೈ ಬಿಡು. ಈ ಜಗತ್ತಿದು ದುಃಖ ರೂಪಿ ಐತೆ ಅಂತ ತಿಳ್ಕೊಂಡು ಇದನ್ನ ಮರಿ ಇದನ್ನ ಜಗತ್ತಿನ ಭಾವನೆಯನ್ನು ಕೈ ಬಿಡು. ಇದು ದುಃಖ ರೂಪಿ ಐತೆ ಅಂತ ಬಿಟ್ಟು ಮರೆತು ನಿನ್ನ ಇರುವಿನ ಕಡೆ ಲಕ್ಷ ಕೊಟ್ಟ ಆ ಭಾವದೊಳಗೆ ಗುಳಿ ಜಗತ್ತ ನಿನ್ನ ನಾಯಿ ಹಂಗ ಕಾಲಿನ ಕೂತ ನಿನ್ನ ಬೆನ್ನು ಹೊತ್ತುತ್ತದೆ ಅಂತ ರಾಮತೀರ್ಥ. ನಿನ್ನ ನಿಜವನ್ನು ನೀನು ತಿಳಿದ ಕ್ಷಣವೇ ಜಗತ್ತು ನಾಯಿಯಂತೆ ಕಾಲು ಕೂತ ನಿನ್ನ ಬೆನ್ನು ಹೊತ್ತುತ್ತದೆ. ನಿನ್ನ ದರ್ಶನದಿಂದ ಕಲ್ಯಾಣಕ್ಕೈತೆ. ಅಂತ ಸ್ಥಿತಿ ನೀವು ಹೊಂದ್ರಿ. ಪ್ರತಿಯೊಬ್ಬರಿಗೂ ಬರ್ತೈತೆ ಅದು. ಎಲ್ಲರೂ ಅದ ಸ್ವರೂಪಿಗಳಿದೆ. ನಾವು ಅಜ್ಞಾನದಿಂದ ನಾವು ಅಲ್ಲದನ್ನ ನಾವು ಅಂತ ತಿಳ್ಕೊಂಡು ಜನ್ಮ ಜನ್ಮಾಂತರ ಇದ್ರ ಬೆನ್ನು. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಡ್ಕೊಂತ ಬಂದಾರೆ. ಎಚ್ಚರಾಗಿ ಮಬ್ಬನ್ಯಾಗ ಬೀಳ್ಬೇಡ್ರಿ, ಇನ್ನು ಪುನಃ ಅಜ್ಞಾನದೊಳಗೆ ಬೀಳ್ಬೇಡ್ರಿ, ಜಡಬುದ್ಧಿ ಜಡಸಂಘದೊಳಗೆ ತೊಡಗಿ ನಾವು ಅವರಂಗ ಆಗಿಬಿಟ್ಟೇವೆ. ಇದು ನಮಗೆ ಕಠಿಣ ಯಾಕಾಗೈತೆ ಅಂದ್ರೆ ಜಡಬುದ್ಧಿ ಜಡಸಂಘದಿಂದ ಇದು ಕಠಿಣ ಆಗೈತೆ. ಅಂತ ಉತ್ತಮರ ಸಂಘ ನಮಗೆ ಸಿಕ್ಕಿದ್ರೆ ಅಗ್ದಿ ಸರಳ. ನೀ ಏನು ಮಾಡೋದು ಬೇಕಾಗಿಲ್ಲ, ಅಗ್ದಿ ಸರಳ ನಿನಗೆ ಅದ ಅನುಭವ ಬರ್ತೈತಿ. ಜಡಬುದ್ಧಿ ಜಡಸಂಗ ಮಾಡಿ ಮಾಡಿ ಬುದ್ಧಿ ನಮ್ದು ಜಡ ಆಗ್ಬಿಟ್ಟೈತಿ, ಗೆದ್ಲಿ ತಿಂದ್ಬಿಟ್ಟೈತಿ, ವಿಚಾರ ಮಾಡೋ ಶಕ್ತಿ ಹೋಗ್ಬಿಟ್ಟೈತಿ. ಈಗ ಹೇಳಿದ್ದೀಗ ನೆನಪು ಉಳಿಯೋದಿಲ್ಲ, ಏನು ಉಳಿದೇ ಇಲ್ಲ. ಸಾಮರ್ಥ್ಯ ಬುದ್ಧಿ ಸಾಮರ್ಥ್ಯ ವಿಷಯ ಚಿಂತನೆ ಮಾಡಿ ಮಾಡಿ ಎಲ್ಲ ಕಳ್ಕೊಂಡ್ಬಿಟ್ಟೈತಿ. ಗೆದ್ಲಿ ತಿಂದೈತಿ, ದಿಮಾಗ್ ಲಗ್ಗೆ ಅಂತಿದ್ರು. ಅದನ್ನು ಮತ್ತೆ ಅದನ್ನು ಸುಧಾರಿಸೋದು ಬಹಳ ಕಠಿಣ ಐತಿ. ಮಾಡಿ ಮಾಡಿ ವಿಷಯ ಚಿಂತನೆ ಮಾಡಿ ಮಾಡಿ ಇನ್ನು ಯಾವಾಗ ಎಲ್ಲ ಮುಗಿದಿಂದ ಏನ್ ಮಾಡೋದತ್ತಾಗಿ ಅದ ವಯಸ್ಸಿದ್ದಾಗ ಬರ್ಬೇಕಿದ್ದ. ಇದು ಎಣ್ಣೆ ಹೆಚ್ಚಿದ ಕಾಗದಾಗ ಆದಂಗ ಆಗಿಬಿಟ್ಟೈತಿ. ಎಲ್ಲ ತುಂಬಿಬಿಟ್ಟೈತಿ ವಿಷಯದ ವ್ಯಾಮೋಹ. ಎಷ್ಟು ಹೇಳಿದ್ರು ಕೇಳಿದ್ರು ಮತ್ತು ಅದ್ರಾಗ ಹೋಗ್ತೈತಿ. ಮತ್ತು ಅದ ಚಾಳಿನ ಬಿಡು ಪುರುಷೋತ್ತರೆ ನಮ್ಮ ಬಣಿ ಬಾಳೆ ಹೊಲ ಬದುಕು ಇದ ನೆನಪ. ಯಾವಾಗಲೂ ಇದನ್ನ ನೆನಪಿಡ್ಬೇಕಲ್ಲ. ಇದನ್ನ ನೆನಪಿಡ್ಬೇಕಾದ್ರೆ ಎಂತ ದೋಷರಹಿತವಾದಂತ ಅಂತಃಕರಣ ಬೇಕಲ್ಲ. ಪರಿಶುದ್ಧವಾದ ಅಂತಃಕರಣ ಇದ್ರೆ ಯಾವಾಗಲೂ ಆತ್ಮಚಿಂತನದೊಳಗೆ ಯಾರದಿರಿ ಸದಾ ಅದನ್ನ ನೆನಪಿನಾಗಿರೋರು ಯಾರದಿರಿ. ಭಗವಾನ್ಗೆ ಖ್ಯಾಲ್ಮಿ ಖೌನ್ ರತಾತ ಅಂತಿದ್ರು. ಭಗವಾನ್ ಸಂಪತ್ತು ಕೆಡಲಾರದಂತ ಶಾಶ್ವತವಾದಂತ ಯಾವಾಗಲೂ ಅಂತ ನಾಶರಹಿತವಾದಂತ ಇರುವಿನ ನೆನವಿನಾಗ ಇರುವಂತ ಅಂತಃಕರಣ ಉಳ್ಳವ್ರು ಯಾರಿದ್ರೆ ಅಂತ ಒಂದು ಅಂತಃಕರಣ ನಾವು ಮಾಡ್ಕೋಬೇಕಾಗಿ. ಪರಿಶುದ್ಧವಾದ ಅಂತಃಕರಣ ಅಲ್ಲಿ ಮಾಡ್ಕೋಬೇಕಾದ್ರೆ ಅದಕ್ಕೆ ತಪಸ್ಸು ಬೇಕು ಅಂತ. ಅಂತಃಕರಣ ಪರಿಶುದ್ಧಿ ಆಗ್ಬೇಕಂತಂದ್ರೆ ಇನ್ನೊಬ್ಬರಿಗೆ ಈ ಸಾಮಾನ್ಯ ಪೂಜೆ ಮಾಡಕ್ಕಲಿ ಅಂತ ಮೊದಲೇ ಕೆಲಸ ಏನ್ ಹೇಳ್ಯಾರ, ಏನಕ್ಕೇನ ಪ್ರಕಾರ ಏನು ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ ಅಂತ. ಇದು ದೇವರ ಪೂಜೆ.
ಉಳ್ಕಿದ್ದ ಅಲ್ಲಗಳ್ದಂಗನ ಈ ತದೇವ ಅಂತ ಬಟ್ಟಿಟ್ಟ ಮ್ಯಾಗ ಉಳ್ಕಿದ್ದೆಲ್ಲ ಅಲ್ಲಗಳ್ದಂಗ ಹೋದಿಲ್ಲ. ಎಲ್ಲಿ ಪ್ರಜ್ಞಾ ಐತಿ, ಪ್ರಜ್ಞಾ ಎಲ್ಲಿ ಇರ್ತೈತಿ ಅಲ್ಲಿ ಸಂತೋಷಗೊಳಿಸು. ಅವು ಜಡ ವಸ್ತುಗಳಿಗೆ ಅಲ್ಲಿ ಪ್ರಜ್ಞಾ ಇಲ್ಲ, ಸುಪ್ತಾವಸ್ಥೆಯೊಳಗದಾವು. ಕಲ್ಲು ಕಟ್ಟಿಗೆ ಅವನು ಗೊಂಬಿ ಮಾಡಿ ಕಟ್ಟದಿಟ್ಟು ಪೂಜೆ ಮಾಡಿದ್ರೆ ಅದಕ್ಕೆ ಏನು ವ್ಯರ್ಥ, ಹೌದಿಲ್ಲ? ಅದಕ್ಕೆ ಅದನ್ನು ಮಾಡಬೇಡ ಅಂತ ಹೇಳ್ಯಾರ ಮಹಾತ್ಮರು. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು ಅಂತವ್ರು ಮಾಡಿದವ್ರ ಮುಖ ಸಹಿತ ನೋಡಬಾರ್ದು ಅಂತ. ನಾವು ಅದನ್ನ ಮಾಡ್ಕೊಂತ ಹೋಗಿ ಗುಡಿ ಕಟ್ಕೊಂಡೆ. ಅವ್ನು ಯಾಕೆ ಮಾಡ್ಯಾರ ಅಂದ್ರೆ ಬೆರ್ಕಿ ಬುದ್ಧಿ ಅವ್ರು ಮಾಡಿದ ಕಸಬ. ನಾವು ಅದಕ್ಕೆ ಇರುಗಳಾಗ್ಬಿಟ್ಟೆ ಹೊಂದಿದ್ರಜ್ಜ ಎಲ್ಲರಿಗೆ. ಯಾವಾಗ ಈ ಶರೀರ ವಾದಿ ತಂದಿದ್ದಾರಲ್ಲ ಅಂತಿದ್ರಜ್ಜ. ಎಲ್ಲ ಸಾಧು ಸನ್ಯಾಸಿಗಳು ಅನ್ನೋರಿಗೆ ಸಹಿತ ಇರುಗಳಾಗ್ಬಿಟ್ಟೆ. ಅಪ್ಪ ಅವರಲ್ಲಿ ಬರ್ತಾರಂದ್ರ ಮುಕ್ಳ್ಯಾಗ ಬಾಲ ಇಟ್ಕೊಂಡು ಹೋಗ್ತಿದ್ವಿ. ಸಾಧು ಸನ್ಯಾಸಿಗಳನ್ನವರೆಲ್ಲ ಅದೇನೋ ಐತಲ್ಲ, ವೇದಾಂತದ ಸಿಂಹ ಗರ್ಜನೆಗೆ ಆ ನರಿಗಳ ಸಮೂಹ ಎಲ್ಲ ಪಲಾಯನ ಆಗುವಂತ. ಹಂಗ ಅವ್ರ ಬರ್ತಾರನ್ನು ಸುದ್ದಿ ಕೇಳಿ ನಿಂದಿರ್ತಿದ್ದಿಲ್ಲ. ಅವ್ರು ಬರ್ತಾರ ಆ ಕಾರ್ಯಕ್ರಮದಾಗ ನಂದು ಹಾಕ್ಬೇಡಪ್ಪ ಮಗ, ಕೈ ಮುಗಿತೇನೆ ಕರಿ ಹರಿದ ಕೈ ಬಿಡ್ತಿದ್ರು. ಗೌಡ್ರ ಗಸ್ತಿ ಬಡಿಗೆ ಅಂತಿದ್ರು. ಅದು ಅಡ್ಡ ತಿಡ್ಡಿ ಮಾತಾಡಬೇಡ ಭವಾನಿನ ಗಡ್ಡ ಕಿತ್ತೇನೆ ಅಂತಿದ್ರು ಅಜ್ಜವರು. ಯಾರು ಸಿಗ್ತಾರ ಅವ್ರಿಗೆ ಹಣತನ ಅಂತಿದ್ರು ಅಜ್ಜವ್ರು. ಕಾಯಿ ಕುಯ್ಯಿ ಅಂದ್ರೆ ತೀರ್ ನೋಡು, ಎತ್ತ ಬೇಕತ್ತ ಮಾತಾಡೋಂಗಿಲ್ಲ, ಸೀದಾ ಬರೋಬ್ಬರಿ ಹೆಜ್ಜೆ ಚೆಲ್ಲ. ನೇರವಾಗಿ ಇರುವಿನ ಬಗ್ಗೆ ಮಾತು. ಏನಕ್ಕೇನಾರು ಮಾತಾಡ್ಕೊಂತ ಕುಂತ್ರ ಅದಕ್ಕೆ ಯಾರನ್ನೂ ಮಾತಾಡಿಸ್ಬಿಡ್ತಿದ್ದಿಲ್ಲ ಅಜ್ಜವ್ರು. ಸುಳ್ಳು ವೇಳೆ ಕಳಿತೀರಿ ನೀವು ಕೆಲ್ಸಿಲ್ದ, ವ್ಯರ್ಥ ವೇಳೆ ಕಳಿತೀರಿ, ಇರುವನ್ನ ಲಕ್ಷಿಸರೇ ಬೋಧ ಅಂತ. ಅದಕ್ಕೆ ಜೀವಿಗಳಿಗೆ ಕಲ್ಯಾಣಕ್ಕೆ ಅದು ಅಪೌರುಷವಾಣಿ ಅನ್ನೋದಲ್ಲ, ಅದು ಜೀವಿಗಳಿಗೆ ಸರಿಯಾದ ಮಾರ್ಗದರ್ಶನ ಮಾಡಿಕೊಡ್ತು. ಎಲ್ಲ ಪೌರುಷವಾಣಿನ ಇನ್ನೊಬ್ಬರ ಕಡೆಯಿಂದ ಹೇಳ್ತೇವಲ್ಲ, ಇದು ಪೌರುಷವಾಣಿ. ನಾವು ಮಾತಾಡೋದು ಅವ್ರು ಹೇಳ್ಯಾರಂತ ಇವ್ರು ಹೇಳ್ಯಾರಂತ ಹೇಳ್ತೇವಲ್ಲ. ಶಿವಾನಂದರು ಹೇಳಿದ್ದು, ಆತ್ಮಾನಂದರು ಹೇಳಿದ್ದು, ಎಷ್ಟು ಮಂದಿ ಮಹಾತ್ಮರು ಹೇಳಿದ್ದು, ಅಕ್ಕಮದೇವಿ ಹೇಳು, ಬಸವಣ್ಣ ಹೇಳಿದ ಅಂತ. ಹೌದು, ಅವ್ರ ಸುದ್ದಿ ನಿನಗೆ ಅನುಭವ ಬಂದದ್ದು ಹೇಳ. ಶಾಸ್ತ್ರ ಸಂತಿಗೋಷ್ಠಿ, ಪುರಾಣ ಪುಂಡರ ಗೋಷ್ಠಿ ಅಂತ ಅದನ್ನ ಮಾಡ್ಕೊಂತ ಕುಂತ ಅವ್ನಿಗೆ ಜ್ಞಾನ ಆಗುದಿಲ್ಲ. ಸತ್ತವ್ರ ಸುದ್ದಿ ತಗೊಂಡು ಏನ್ ಮಾಡೋ, ಪುರಾಣ ತಗೊಂಡು ಏನ್ ಮಾಡೋ? ಸತ್ತವ್ರ ಪುರಾಣ ಇದ್ದವ್ರಿಗೆ ಇದ್ದೆಮ್ಮಿಗೆ ಅದಕ್ಕೆ ಮೇವು ಹಾಕೋರಿಲ್ಲ, ನೀರು ಕೊಡ್ಸೋರಿಲ್ಲ. ಸತ್ತೆಮ್ಮಿಗೆ ಸೇರ್ತು ಬಂತು ಹೊಗಳ್ಕೊಂತ ಕುಂತ್ರ ಅದು ಎಷ್ಟು ಹಿಂಡ್ತಿತ್ತು, ನಾನು ಬೆಂಡ್ ಇಷ್ಟು ಬರ್ತಿತ್ತು ಅಂತೇಳಿ ಅಂತ ಮಹಾತ್ಮರ ಬಗ್ಗೆ ಹೊಗಳ್ಕೊಂತ ತನ್ನ ಬ್ಯಾಳಿ ಬೇಸ್ಕೊಂತ ಹೋಗವ್ರು, ಹೌದಿಲ್ಲ? ಅದಕ್ಕೆ ಅದನ್ನ ನಮ್ಮ ಊರಿಗೆ ಮೊದಲಿಗೆ ಬಂದವ್ರು ಅಜ್ಜವರು ಶಿವಾನಂದ ಅಜ್ಜವ್ರ ಪುರಾಣ ಹಾಯ್ಸಿದಾಗ ನಿಮ್ ಪುರಾಣ ತೆಗೀರ, ಸತ್ತವ್ರ ಪುರಾಣ ತಗೊಂಡು ಏನ್ ಮಾಡ್ತೀರಿ? ನಿನ್ನ ಆತ್ಮ ಪುರಾಣ ನೀವ್ ಯಾರೇನೋ ತಿಳ್ಕೊ. ಮೊದಲಿಗೆನ ಅಜ್ಜವ್ರ ಫಸ್ಟ್ಗೆ ನಮ್ಮ ಊರಿಗೆ ಬಂದಾಗ ಕರೆ ಕೋಟು ಇದು ಕರೆ ಟೆಪಿಗೆ ದೋತ್ರ ಸ್ವಾಮಿಗಳು ಎಲ್ಲಿದಾರ ಅಂತ ಕೇಳಿದ್ರು. ಇವರ ಸ್ವಾಮಿಗಳು ಅಂತಂದ್ರು. ಏನು ವರ ಸ್ವಾಮಿಗಳು ಎಲ್ಲಿದ್ರು ಅಂತ ಹುಡುಕ್ಯಾಡಿದ್ರು. ಕರೆ ಕೋಟು ಕರೆ ಅವಾಗ ಕರೆ ಟೆಪಿಗೆ ಅಂದ್ರೆ VIP ಹಾಕ್ತಿದ್ರು ಅವಾಗ. ಅವಾಗ ಇಂಪಾರ್ಟೆಂಟ್ ಪರ್ಸೆಂಟ್ ಅವಾಗ ಹಾಕೋದು, ಪರ್ಸನ್ಗಳು ಹಾಕೋದು. ಕರೆ ಟೆಪಿಗೆ ಹಾಕಿರೋ ಒಂದು ಗೌರವ ಆಗೋದು. ಅಪ್ಪ ಅವ್ರು ಅವಾಗ ಕರೆ ಟೆಪಿಗೆ ಅವ್ರ ಮೊದಲಿನ ಡ್ರೆಸ್ ಹಂಗ ಬಂದ ಕೂಡಲೇ ಎಲ್ಲಿದಾರ ಸ್ವಾಮಿಗಳು ಅಂತ ಯಾರು ಗೊತ್ತಾ ಹಿಡ್ಬೇಕ? ಹಿಂಗೆಲ್ಲ ವೇಷಭೂಷಣಗಳಿಂದ ಅದನ್ನು ಗುರುತಿಸ್ಲಿಕ್ಕೆ ಬರೋದಿಲ್ಲ. ಡ್ರೆಸ್ ಮೇಕ್ ನಾಟ್ ಎ ಮ್ಯಾನ್ ಅಂದರಲ್ಲ, ಪೋಷಾಕಿನ ಮ್ಯಾಗಿಂದ ನಿರ್ಣಯ ಮಾಡಬೇಕು. ಸಾಧು ಸನ್ಯಾಸಿಗಳಿಗೆ ವೇಷ ಇಲ್ಲ. ಕೆಂದ ಹಾಕಿಬಿಟ್ರೆ ನಿನ್ಗ ಹೋಗೈತೆ ಅಂತ ಹೇಳಿದ್ರು, ಎಲ್ಲ ಆಶೆ ಹೋಗಿರ್ತೈತೇನ? ಅದನ್ನ ನೋಡಿ ಹೆದರಿ ಹೋಗತ್ತೇನ? ಅದು ಕೆಂದ ಹಾಕಿಬಿಟ್ರೆ ಬಿಳದ ಹಾಕಿರೋ ಹೋಗೈತೆ, ತಲೆ ಬೊಳ್ಸಿರೋ ಹೋಗೈತೇನ? ಕೂದ್ಲಾ ಬಿಟ್ರೆ ಹೋಗೈತೆ? ಸೋಗ ಹಾಕಿದ್ರೆ ಹೆದರಿ ಹೋಗೈತೆ ಹೇಳಿ, ಕಾಮ ಕ್ರೋಧಾದಿಗಳು ಹೋಗವು, ಆಶೆ ಹೋಗತಿ. ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಆ ವೇಷದೊಳಗೆ ಏನೆಲ್ಲ ಕೃತಿಗಳು, ಹೀನ ಕೃತಿಗಳನ್ನು ಮಾಡ್ತೀರಲ್ಲ. ಸಾಧು ವೇಷದೊಳಗೆ ಪಾಪ ಕೃತಿಗಳನ್ನು ಮಾಡ್ತೀರ. ನೋಡಿರ್ಲಿಲ್ಲ ಸಾಧುಗಳು ಎಂತೆಂಥವ್ರು ಓದೋ ಜೈಲ್ನಾಗ ಹಾಕಿ ಹಾಕಿ ಕುಂಡ್ರಿಸ್ಯಾರಿಲ್ಲ. ಸಿನ್ ಈಸ್ ಕಮಿಟೆಡ್ ಅಂಡರ್ ಸೇಂಟ್ಲಿ ಬ್ರೌನ್. ಪಾಪ ಕೃತಿಗಳು ನಡೀತಾವಿಲ್ಲ. ಸಾಧು ಸೋಗ್ ಹಾಕೊಂಡು ಕಾರಿಗೆ ಏನೇನು ಕಂತ್ರಾಟ ಮಾಡ್ತೀವಿ. ಇಂಥ ಮಾತರ ಒಳ್ಳೆ ಮಾತಾಡೋದಿಲ್ಲ, ವೇದಾಂತದ ಮಾತಾಡೋದು ಕೃತಿಗಳು ಎಂತ ಹೋದ ನೋಡಿ. ಸಾಧು ವೇಷದೊಳಗೆಲ್ಲ ಜನರನ್ನೆಲ್ಲ ಮೋಸ ಮಾಡೋದು ಅದಿಲ್ಲ. ಇಲ್ಲ ಅದಕ್ಕೆ ಅಜ್ಜವ್ರು ಇಂಥವೆಲ್ಲ ಇಟ್ಟು ಬಿಚ್ಚಿಟ್ಟು ಕೂಡಲೇ ಅನೇಕ ಬರ್ತಿದಿಲ್ಲ. ನಮ್ಮ ಊರಾಗಂತಿ ಕೆಂಪು ಅರಿವಿ ಅವ್ರು ಹಾಯೋದು ಇಲ್ಲಿ. ಗೌಡ್ರ ಗಸ್ತಿ ಬಿಡಿಗೆ ಆಗೈತಿ ಇಲ್ಲಿ, ಬ್ಯಾಡಿಲ್ಲ. ಗೌಡ್ರ ಹಾದು ಹೋಗ್ಯಾರಂದ್ರೆ ಎಲ್ಲೆಲ್ಲಿ ಅವ್ರು ಅಡ್ಡಾಡ್ಯಾರ ನೋಡ್ರಿ, ಅಲ್ಲಿ ಸಾಧುಗಳ ಸಂಪರ್ಕ ಇಲ್ಲ.
ಕೆಂಪ ಅರಿಬಿ ಅವ್ರು ಇವ್ರು ನಿರಂಜನಪ್ಪಗಳು ಹಾದ್ರಂದೆ ಅವ್ರ ಕರಿ ಹರಿದ ಕೈ ಬಿಟ್ರು ಕಳಿಸ್ಕಾರ ಅವ್ರಂತ ಅಮ್ಮ ಹಂಗೆ ಅವನು ಹಾಕೋ ಇವನು ಅಂತೇಳಿ ಹಾಕೊಂಡು ಒಂದು ಸಾಧನ ಬಡದ್ರು ಬಡದ್ ಮದ್ವಿ ಮಾಡ್ಯಾರ ಒಂದನ್ನ ಮ್ಯಾಗ ಹೋದ್ ಗುಡ್ಡದಾಗಿಂದ ತಂದವನ್ ಕಟದ ಅವನು ಇದನ್ ಮಾಡಿದನು ಏನ್ ಇಂಥವೆಲ್ಲ ನಾಟಕ ಮಾಡ್ತೀರಿ ಅಂತ ಇಂಥವಕ್ಕೆಲ್ಲ ಅವರು ಅಸದ್ ವಿಷಯದಲ್ಲಿ ಕ್ರೋಧ ಅಂತ ಇರ್ತದಿಲ್ಲ ಅವ್ರಿಗೆ ಈ ನಮೂನಿ ಸಿಟ್ಟಿರ್ತದೆ ಅದು ಜನರ ಕಲ್ಯಾಣಕ್ಕಾಗಿ ಏನ್ ಯಾವುದೇ ಏನ ಮಾಡಿದ್ರು ಮಹಾತ್ಮರು ಸಮಾಧಿ ಹೊಂದಿದ ಮಹಾತ್ಮರು ಜನರ ಕಲ್ಯಾಣ ದೃಷ್ಟಿಯಿಂದ ಮಾಡ್ತಿರ್ತಾರೆ ಹೊರತು ಹಕ್ಕಲ್ಲಿ ಅನ್ನೋದು ನಮ್ಮ ಖಾತೆದಾಗಿಲ್ಲಪ್ಪ ಅಂತಿದ್ರು ಅದಕ್ಕೆ ಸಾಮಾನ್ಯ ಜನರಿಗೆ ಅದು ಗೊತ್ತಾಗುದಿಲ್ಲ ಸಿಟ್ಟು ಮಾಡ್ತಿದ್ರು ಅವ್ರು ಯಾರ ಏನಾದ್ರು ಹಿಂಗೆ ಪೀಡಾ ಇವು ಅಂದ್ಕೂಡ ಬೇಯಾಕೈತಿದ ಅಂದ್ರೆ ಅವ್ರು ಇಲ್ಲೊಳೆ ಬಂದಿಪ್ಪ ಅನ್ಕೊಂತ ಊರಿಗೆ ಹೋಗೋರಾಗೆ ಆರಾಮಾಗಿ ಬಿಡ್ಬೇಕು ಅವ್ರಿಗೆ ಅಪ್ಪರ ನೀವು ಹಿಂಗ ಅಂದ್ಕೂಡ್ಲೆ ಹೋತ್ರಿ ಅದು ಜಡ್ಡ ಹೋತ್ರಿ ಅಂತ ಹಿಂಗ ಅಪ್ಪ ಅವ್ರ ಮೆತ್ತಡ್ಡಿತ್ತು ಶಿವನ ಆತ್ಮಾನಂದಪ್ಪ ಅವರು ಬೇಯಾಕೈತಿ ಬಿಡ ಅವ್ರು ಏನ್ ಬೇದ್ರ ಕೆದ್ಕೊಟ್ಟವು ಒಳ್ಳೆ ಬಸ್ಸ ಆಯ್ತು ಹೋಗಿ ಮತ್ತೆ ಇದು ಮಾಡ್ಬೇಕೆ ಯಪ್ಪ ಆರಾಮಾತ್ರಿ ನೀವೆಲ್ಲ ಕರಿ ಹರಿದ್ಬೋದು ನಾವು ಯಾರನ್ನ ಅವ್ರು ಬೇಯ್ತಾರ ಅವ್ರಿಗೆ ಪುಣ್ಯ ಐತಂತ ಯಾರನ್ನ ಹೊಗಳತಾರ ಅವ್ರ ಪಾಪಿಗಳು ಮಹಾತ್ಮರ ಕಡೆಯಿಂದ ಬೇಯಿಸ್ಕೊಂಡ್ರೆ ನೀನು ಅನುಗ್ರಹ ಆತ ಅಂತ ಮಗ ಏನ್ ಸಿಟ್ಟಿಗೆ ಯಾರಿಗೆ ಹೇಳ್ತಾರ ನೋಡ ಅವ್ರ ಅನುಗ್ರಹ ಆತ ಕರಿನ ಹರಿತೆ ಅಂತ ಹಂಗಿತ್ತು ನಿರಂಜನ ಅಪ್ಪಗಳು ಹಂಗಾಯ್ತು ಅಪ್ಪ ಅವ್ರದ್ದು ಹಂಗಾಯ್ತು ಅದು ಇದ ಬೇರೆ ಇತ್ತು ಯಾನ್ ಬೇಯಾಕತ್ರ ಅಂದ್ರೆ ಅವ್ರ ಜಡ್ಡ ಹರಿತ ಅವ್ರ ಕರಿ ಹರಿತ ನೋಡೋದು ಅವ್ರನ್ನ ಹೊಗಳುದು ಇದನ್ನು ಮಾಡಾಕತ್ತಂದ್ರೆ ಅವ್ರದ್ದು ಏನೋ ಐತಪ್ಪ ಇನ್ನ ಅವಕ್ಕೇನು ಉದ್ಧಾರ ಆಗುದಿಲ್ಲ ಹೊಗಳಿಸ್ಕೊಂಡದ್ದು ಅಂತ ಯಾರು ಅವ್ರ ಕಡೆಯಿಂದ ಬೇಯಿಸ್ಕೊಂಡಾರ ಅವ್ರ ಜನ್ಮನ ಪಾವನಾಗೈತಿ ದೋಷ ಎಲ್ಲ ನಿವಾರಣೆ ಅದಕ್ಕೆ ಮಹಾತ್ಮರ ದೃಷ್ಟಿ ಇವೆಲ್ಲ ದರ್ಶನ ಇವೆಲ್ಲ ಅವಾಗ ಹಿಂದಿನ ಜನ್ಮದ ಪುಣ್ಯ ಬೇಕದು ಅದಕ್ಕೆ ಅಂತವ್ರು ಕೂಡ ನಾವು ಹೆಂಗ ನಡ್ಕೋಬೇಕು ಅನ್ನೋದನ್ನ ಮಹಾತ್ಮರು ಇದರಿಂದ ನಮ್ಗೆ ಸ್ವಲ್ಪ ಅದು ಎಷ್ಟೊತ್ತು ನಾವು ಎಷ್ಟು ಅವಧಿ ಇದೀವಿ ಅವ್ರು ಕೂಡ ಒಡನಾಟದೊಳಗೆ ಶರೀರ ಹೋಗ್ಯಾವೀಗ ನಾವು ಬಿಟ್ಟುಕೂಲೆ ಮತ್ತೆ ಜಡಬುದ್ಧಿ ಜಡಸಂಗ್ರ ತೊಳೆದ್ಕೂಲೆ ಅದರಂಗ ಆಗಿಬಿಡ್ತದೆ ಅದಕ್ಕೆ ಯಾವಾಗಲೂ ಅವ್ರ ಸಂಘ ಬೇಕು ನಿರಂತರ ಸಂಘ ಇದ್ರೆ ಮಾತ್ರ ಆ ಸ್ಥಿತಿ ಹೊಂದಾಕ್ ಬರ್ತೈತೆ ನಮ್ಗೆ ಅದಕ್ಕೆ ಅದನ್ನ ತಪ್ಪಿಸ್ಕೋಬೇಡಪ್ಪ ಯಾವಾಗಲೂ ಸತ್ಸಂಗದೊಳಗೆ ತೊಡಗ್ರಿ ಇಲ್ಲ ಅಂತ ಸಾಧಕರು ಯಾರು ಇರ್ತಾರ ಅಂತವ್ರ ಸಂಘ ಮಾಡಿ ಹೇಳುದು ಕೇಳುದು ಇಟ್ಟು ಹೋಗ್ಯಾರ ಅವ್ರು ಸಾಕಷ್ಟು ಪುಸ್ತಕಗಳದಾವ ಕ್ಯಾಸೆಟ್ಗಳದಾವ ಅದ ಇದ್ರೊಳಗ ಕಾಲ್ಗಳದ ಅದ್ರ ಲಾಭ ಮಾಡ್ಕೋರಿ ಅಂತ ನಮ್ಗೆ ಅವರ ಶರೀರ ಹೇಳಕ್ ಬರೋದಿಲ್ಲ ಶರೀರ ಎಲ್ಲಿ ಇರ್ತೈತಿ ಪ್ರಾರಬ್ಧ ಏನ್ ಸತತ ಅವ್ರ ಸಂಘದಾಗಿರುವುದು ಒಂದು ಅದೊಂದು ಪುಣ್ಯ ಬೇಕಲ್ಲ ಶರೀರ ಪ್ರಾರಬ್ಧ ವೈಚಿತ್ರ್ಯದಿಂದ ಅವ್ರ ಶರೀರ ಒಂದ ನಮೂನೆ ಇರುದಿಲ್ಲ ಅವ್ರು ಏನ್ ಅಪ್ಪ ಅವ್ರು ಎಲ್ಲಿ ಹೊಕ್ಕಿದ್ದಿಲ್ಲ ಅವ್ರ ಶರೀರ ಪ್ರಾರಬ್ಧ ಬೈತ ಬೇರೆನ ಇತ್ತು ನಿರಂಜನ ಅಪ್ಪಗಳಂತಿ ತಿರುಗುದಂತಿ ಮುಗಿದೋಗೈತಿ ಇವ್ರದಂತಿ ಅವ್ರಕ್ಕಿಂತ ಹೆಚ್ಚಿಗೆ ಆಗೈತಿ ಹೌದಿಲ್ಲ ಅದಕ್ಕೆ ಅವ್ರು ಸಿಕ್ಕಾಗ ಎಷ್ಟು ಸಿಕ್ಕ ಅದ್ರ ಲಾಭ ಮಾಡ್ಕೋಬೇಕು ಏನ್ ಐತಿ ಉದ್ದೇಶ ಅದ ಐತಿ ಅವ್ರ ಪ್ರಾರಬ್ಧ ಹಂಗಿರ್ತೈತಿ ಶರೀರ ಪ್ರಾರಬ್ಧ ಅಂದಾಗ ಅವ್ರ ಕಲ್ಯಾಣಕ್ಕಾಗಿ ಅಡ್ಡಾಡ್ತಾರ ಎಂತ ತ್ರಾಸ ಐತಿ ಅಂದ್ರೆ ಒಟ್ಟ ನಿಂದಿರುದಿಲ್ಲ ಅವ್ರು ಹಿಂಗ ಐತಿ ಅಂತ ಹೇಳಿ ಅದು ಕಲ್ಯಾಣ ಆಗ್ಲಿ ಅಂತ ಅವ್ರು ಹೋದ್ರ ಕಲ್ಯಾಣ ಆಗೈತಿ ಅದು ಶಿವಾನಂದರ ರಕ್ತ ಹಂಗೈತಿ ಯಾರ ಹಿಂಗೈತಿ ಅಂತ ಕೇಳಿದ್ರೆ ಅವ್ರು ನಿಂದಿರುದಿಲ್ಲ ಹೋಗಿ ಅಲ್ಲಿ ಇದನ್ನ ಮಾಡೇಬೇಕು ಅದು ಅವಶ್ಯದ್ದು ಹೋಗಿ ಅದನ್ನ ಮಾಡ ಹಿಂದಗಡೆ ಇದನ್ನ ನೋಡೋಣ ಬಿಡು ಅಂತೇಳಿ ಹಿಂಗೆಲ್ಲ ಬಂದೈತೆ ಅದು ಪರಂಪರೆ ಅವ್ರ ವಂಶ ಪರಂಪರೆ ಹಂಗ ಬಂದೈತಿ ಶಿವಾನಂದರ ರಕ್ತನ ಹಂಗೈತಿ ಎಲ್ಲಾರ ಹಿಂಗ್ ತ್ರಾಸ ಐತಿ ಅಂದ್ರೆ ಅಲ್ಲಿ ಹೋಗತ್ತಾರ ಯಾರನ್ನ ಬೇಕಾದಷ್ಟು ನಾವು ರೆಡ್ಡಿ ತಿಮ್ಮಾಪುರದಾಗ ಇದ್ದಾಗ ಅಲ್ಲಿ ಬಟಕುರ್ಗಿ ಹೋಗಾಕ ಅವ್ರು ಮುಂದಿತ್ತ ಇದನ್ನ ಕಾರ್ ಗಾಡಿ ತಂದು ಅವ್ರಿಗಾರ ಡಿಸೆಂಟ್ರಿ ಐತಿ ಬಿಟ್ಟೈತಿ ಅಜ್ಜಾರ್ಗೆ ನಿರಂಜನ ಅಪ್ಪಗಳು ಹಾದ್ರ ಅಂದ್ರೆ ನೋಡಿ ಅಂತದ್ರಾಗ ತಗೊಂಡ್ ಹೊಂಟಿರಿ ಅವ್ರನ್ನ ಅಲ್ಲಿ ಕರ್ಕೊಂಡು ಅಂತ ಬೇಯಾಕತ್ತ ಅವ್ರ ಅಂದ ಕೂಡಲೇ ಸುಮ್ಮನೆ ಬಿಟ್ಟಿ ಹೋಗುದೆಲ್ಲ ಕ್ಯಾನ್ಸಲ್ ಮಾಡಿದ್ವಿ ಇವ್ರು ಊಟ ಗೀಟ ಮಾಡಿ ನಿರಂಜನ ಅಪ್ಪಗಳು ಹಾದಿಂದ ಪಾಪ ಅವ್ರು ಇದನ್ ಮಾಡ್ಯಾರ ಹೋಗು ನಡಿಪ ಅಂತ ಕ್ಯಾನ್ ಇಟ್ಕೊಂಡು ಹೋಗು ನಡಿ ಗಾಡಿಯಾಗ ಅಂತೇಳಿ ಕ್ಯಾನ್ ಇಟ್ಕೊಂಡು ಹೋಗ್ಯಾವ ಬಟಕುರ್ಗಿ ಹೋಗಿ ಮತ್ತ ಅವ್ರ ಮನೆಗೆ ಹೋಗಿ ಇದು ಮಾಡಿದಾಗ ಪಾಪ ನಿರಾಶೆ ಹಾಕಿದ್ದವಳು ಹಂಗಾಗಿ ಮತ್ತೆ ಹಿಂದಗಡೆ ಕರುಣಾ ದೃಷ್ಟಿ ಮಹಾತ್ಮರ ಕರುಣೆ ಅನ್ನೋದು ಮುಖ್ಯ ಮಹಾತ್ಮರಲ್ಲಿ ಜೀವಿಗಳ ಕಲ್ಯಾಣಕ್ಕಾಗಿ ಅವರು ಅದಕ್ಕಾಗಿ ಭಕ್ತರ ಪುಣ್ಯದ ಮುದ್ದೆ ಅದು ಶರೀರ ಕರುಣಾ ದೃಷ್ಟಿ ಇರ್ತೈತಿ ಅವ್ರಿಗೆ ಯಾರ ಗುರುವಿನ ಕರುಣ ಬೇಕಾದಂತ ಪಾಪಿ ಅದನಂದ್ರೆ ಅವ್ರಿವರ ಅನ್ನೋದು ಇರುದಿಲ್ಲ ಸೇವೆ ಮಾಡಿದವನನ್ನು ಪ್ರೀತಿಸುವಂತೆ ಹೊಡೆದವನನ್ನು ಪ್ರೀತಿ ಮಾಡ್ತಾರೆ ಏನ್ ಅವ್ರು ಬೇದಾರು ಮೊದಲ ಅವ್ರ ಮನೆಗೆ ಹೋಗಿದ್ರು ಅವ್ರು ನಿರಂಜನ ಅಪ್ಪಗಳು ಯಾರ ಹಂಗೇನಾರ ಅವ್ರ ಮನೆಗೆ ಹೋಗಿ ಅವ್ರು ಒಳ್ಳೇದು ಮಾಡೋದು ಹಿತ ಮಾಡೋದು ಹಿತ ಮಾಡಿದವ್ರಿಗೆ ಹಿತ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ಯಾರು ಕೆಡಕ್ ಮಾಡಿರ್ತಾರ ಅವ್ರಿಗೆ ಒಳ್ಳೇದು ಮಾಡೋದು ವಿಷ ಇರೋದವ್ರಿಗೆ ಹಾಲು ಇರೋದು
ಅದು ಮಹಾತ್ಮರಲ್ಲಿ ಇರ್ತೈತೆ. ಏನ್ ಯಾರು ನಮ್ಮ ವಂಶವನ್ನ ನಾಶ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಎಲ್ಲಾ ತರದ ಸಹಾಯ ಮಾಡ್ಯಾರ ಅಪ್ಪ ಅವರು. ಏನ್ ಅವ್ರು ನೋಡ್ರಿ ನೀವು ಇದನ್ನ ಪೌರುಷದ ಮಾತಲ್ಲ ಅಂತಿದ್ರ. ಏನ್ ಶಿವಾನಂದ ಅಜ್ಜ ಅವ್ರ ದತ್ತಕ್ಕೆ ಬಂದು ಅವ್ರ ಅಂತಮ್ಮರು ಬಹಳ ವಿರೋಧ ಮಾಡಿದ್ರು ಅವ್ರಿಗೆಲ್ಲ. ಆದ್ರೂ ಅವ್ರಿಗೆ ಅಂಥವ್ರಿಗೆಲ್ಲ ಅವ್ರ ಮಕ್ಕಳಿಗೆ ಎಲ್ಲ ವಿದ್ಯೆ ಕಲಿಸ್ಯಾರ, ಕಷ್ಟದಾಗಿದ್ದವ್ರಿಗೆ ಸಹಾಯ ಮಾಡ್ಯಾರ. ಏನ್ ಅಪ್ಪ ಅವ್ರು ತಮ್ಮ ಸ್ವಂತದ್ದು ಏನು ಇಟ್ಕೊಳ್ಳಿಲ್ಲ ಅವರು. ಏನ್ ಪರೋಪಕಾರಕ್ಕಾಗಿ ಅವ್ರ ಜನ್ಮ ಜನ್ಮಾಂತರ ಬಂದಂತ ಒಂದು ಅದು ರೂಢಿ, ಅದನ್ನು ನಾವು ಕಲ್ಕೋಬೇಕಾಗಿತ್ತು. ಮಹಾತ್ಮರ ಆಂತರಿಕ ಸ್ಥಿತಿ ಹೆಂಗಿರ್ತಿತ್ತು ಅದನ್ನು ನಾವು ಲಕ್ಷಿಸಿ ಹಂಗೆ ಅದ್ರ ಲಾಭ ತಗೋಬೇಕು, ಹಂಗೆ ಇರಾಕ್ ಕಲಿಬೇಕು. ಅಂದಾಗ ಮಹಾತ್ಮರ ಪುಣ್ಯ ಸ್ಮರಣೆ ಮಾಡಿದಾಗ ನೋಡ್ರಿ ನಿಮ್ಗೆ ಅವ್ರ ಆಚರಣೆ ಹೆಂಗಿರ್ತೈತಿ ಅದರಂತೆ ನಾವು ಬರ್ತೈತಿ. ಎಲ್ಲರಿಗೆ ಅವ್ರ ಸಂಘದಿಂದ ಶ್ರದ್ಧೆಯಿಂದ ಅವ್ರು ಹೇಳಿದಂಥ ವಿಚಾರಗಳ ಕಡೆ ಎಲ್ಲ ಕೊಟ್ರೆ ಎಲ್ಲರಿಗೂ ಬರ್ತೈತಿ. ಯಾಕಂದ್ರೆ ಎಲ್ಲರೂ ಅದ ಸ್ವರೂಪಿಗಳದೇವು, ನೀವು ಬೇರೆ ಅಲ್ಲ. ಶರೀರ ಭಿನ್ನ ಭಿನ್ನ ಅದಾವು, ಆದ್ರೆ ಆ ಇರು ಒಂದೇ. ನೀವೇನದೀರಿ ನಾನು ಅದೀನಿ, ನಾ ಏನದೀನಿ ನೀವು ಅದ. ನೀವೆಲ್ಲರೂ ಆತ್ಮನ ಸ್ವರೂಪಿಗಳದೀರಿ, ಶಿವಾನಂದ ಸ್ವರೂಪಿಗಳದೀರಿ. ನೀವು ಅಲ್ಲದನ್ನು ನೀವು ಒಂದು ಹೇಳ್ಕೊಂಡು ನಿಮ್ಗೆ ಅದು ಕಷ್ಟ ಆಗಿದೆ. ಅದನ್ನು ಬಿಡೋದು ತುಂಬ್ಕೊಂಡು ಕುಂತಿಯಲ್ಲ, ಅಲ್ಲದ ಭಾವನೆಗಳನ್ನೆಲ್ಲ ಕೈ ಬಿಟ್ಟು ನೀನಾಗಿ ಉಳಿದಾಗ ನಿನಗೆ ನೆಮ್ಮದಿಯಿಂದ ಇರಾಕ್ ಬರ್ತೈತಿ. ಅದನ್ನು ಬಿಡು. ಅನುಭವಗಳು ಅದನ್ನ ಹೇಳೋದು. ನೀನು ಅಲ್ಲದ್ದು ಯಾವುದೈತಿ ಅದನ್ನು ಕೈ ಬಿಟ್ಟಾಗ ನೀನು ಮುಕ್ತ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ನಾವು ಏನಿದ್ದೇವೆ ಅದನ್ನು ಬಿಟ್ಟೇವಿ, ಅಲ್ಲದನ್ನ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ. ಯಾಕೆ ನಾವು ಕಷ್ಟಪಡಕತ್ತೇವೆ ಅಂದ್ರೆ ಅಲ್ಲದನ್ನ ಆರೋಪ ಮಾಡ್ಕೊಂಡು ಕೂತೀವಿ. ಈ ಆರೋಪಿತ ಭಾವ ತೆಗೆದು ಹಾಕೋದ್ರಿಂದ ಇದನ್ನೆಲ್ಲ ಹೇಳುದು ಕೇಳುದು. ಅಧ್ಯಾತ್ಮ ಅಂದ್ರೆ ಈ ಆರೋಪಿತ ಭಾವ ತೆಗೆದು ಹಾಕೋದ್ರಿಂದ ಇದೆ ಅಧ್ಯಾತ್ಮ. ಅಧ್ಯಾಸ ನಿವಾರಣೆಗಾಗಿ ಮಾಡುವಂತ ಪ್ರಯತ್ನ. ಏನ್ ಅದು ಶರೀರ ಪ್ರಾರಬ್ಧ ಪ್ರಕಾರ ನಡೀತಿರ್ತೈತಿ. ಮೊದಲು ಈ ಅಧ್ಯಾಸ ನಿವಾರಣೆ ಮಾಡ್ಕೊಳಿಕ್ ಪ್ರಯತ್ನ ಮಾಡು. ತಪ್ಪು ತಿಳುವಳಿಕೆ, ನೀನು ಅಲ್ಲದನ್ನು ನೀನಂತ ತಿಳ್ಕೊಂಡಿಯಲ್ಲ, ಅದನ್ನು ತೆಗೆದು ಹಾಕಿ ನೀ ಯಾರಿದೆ ಯಥಾರ್ಥ ಜ್ಞಾನವನ್ನು ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು ಅಧ್ಯಾತ್ಮದ ವ್ಯವಸಾಯ ಅಂದ್ರೆ. ಅಧ್ಯಾತ್ಮ ಅಂದ್ರೆ ಜಾತ್ರೆ ಮೋಜು ಆಡುವುದು ಬಾರಿಸುವುದು ಕುಣಿದಲ್ಲ. ಇಲ್ಲಿ ಅರ್ಥ ಮರ್ಥ ಚಂದಾಚಾಯ ನಡಿಬಾರ್ದು ಅಂತಿದ್ರು ಅದು. ಏನ್ ಅದು ನಡೀತಂದ್ರೆ ಅದು ಬೇರೆನೇ ಹಾಕೈತಿ. ನಿವುಳ ಅಧ್ಯಾತ್ಮ ಚಿಂತನ ಇದು ನಡಿಬೇಕು ನಾವು. ಅದು ಶ್ರವಣ ಮನನ ನಿಧಿಧ್ಯಾಸನ. ಇದು ಅಭ್ಯಾಸ, ಶ್ರವಣದ ಬಲ ಜೋರಾಗಿ ಮನನ ಜೋರಾದ ನಿಧಿಧ್ಯಾಸನ ಪಕ್ವ ಆಗ್ತದೆ, ಸಮಾಧಿ ಇರ್ತೈತಿ, ಜ್ಞಾನ ಆಕೈತಿ. ಅದನ್ನು ನಾವು ಮಾಡ್ಕೋಬೇಕಾಗಿದೆ. ಅದನ್ನು ಬಿಟ್ಟು ಉಳ್ಕಿದ್ದೆಲ್ಲ ವ್ಯರ್ಥ. ಅದಕ್ಕೆ ಅವನ್ನೆಲ್ಲ ನಡೆದದ್ದು ಉತ್ಸವ ಇವನ್ನೆಲ್ಲ ಬಂದ್ ಮಾಡಿದ್ರು ಅಜ್ಜವ್ರು. ನಮ್ಮ ಊರ ತೇರು ಮುರಿಸ್ಬಿಡೋದು ನಂದಿರ್ತ ಜಗ ಬಿಡಿಲಿಂದ ನಾನು ಮುರ್ಸಾಕ ಒಂದಿನ ಮುಂದೆ ನನಗೆ 2 ದಿನ ಬಡಿಗೆ ತಗೋತ ನಿನ್ಗೆ ಹೋಗಿ ಅದನ್ನ ತೇರು ಮುರಿಸಿ ಮತ್ತೆ ಹೊಳ್ಳಿ ಬರ್ಬೇಕು ನೀನು. ಅವಾಗ ಬಂದಾಗ ಮತ್ತೆ ಬರಬ್ಬರಿ ಆತ ನೋಡಿ ನಿಮ್ಮ ಊರು ಪುಣ್ಯ. ಇಲ್ಲ ಅಂದ್ರೆ ನೀವು ಎಂತಿ ಮೇಳ ಮಾಡ್ತಿದ್ರಿ ನೀವು ಅಂದ್ರೆ ತೇರು ಇಟ್ಕೊಂಡು ಕುಂತ ಗದ್ಲ ಕೂಡಿಬಿಡುದು ಹುಯಿ ಅಂತ ತೇರಿನ ಟೈಮ್. ಶಾಸ್ತ್ರಕ್ಕೆ ಯಾರು ಬರ್ತಾರ್ರಿ? ಈ ವಿಚಾರ ಕೇಳೋರು ಯಾರ್ತೀರಿ? ಅದಕ್ಕೆ ಏನೋ ಒಂದು ಪುಣ್ಯ, ನಿಮ್ಮ ಊರು ಪುಣ್ಯ ಅದು ತೆಗೆದು ಹೋಗಿದ್ರಿ ಅಂದ್ರೆ 2-3 ವರ್ಷ ಹೇಳಿದ್ರು ಅದನ್ನ ತೇರು. ಅಜ್ಜಾರ್ನು 1 ವರ್ಷ ಕುಂತ ಹೇಳಿದ್ರು. ಮೊದಲನೇ ದಿನ ಅಂದ್ರೆ ಕತ್ತಿ ತೊಗೊಂಬರಿ ಅಂದ್ರು. ಮೆರೆಸ್ರಿ ಅಂದ್ರೆ ಕುಂಡಿರ್ತೇನೆ ಅಂದ್ರೆ. ನಮ್ಮ ಊರಾಗ ಕತ್ತಿ ಇರೋದ್ರಿ ಅಲ್ಲಿ ತಿಮ್ಮಾಪುರದಾಗ ನೋಡಿ ಹೋಗಿ ಅಲ್ಲಿ ವಾಟರ್ ಮೇಳದ ಐತಂದು ಕತ್ತಿ ತಂದು ಊರೆಲ್ಲ ಒಂದು ಮೆರವಣಿಗೆ ಮಾಡಿಸ್ರಿ. ಹಿಂದೆ ಮರ್ಯಾಗ ಕುಂಡ್ರಿಸಿಕಾರ ಕಾಲ್ಮರಿ ಸರಿಯಾಗಿ ಕೊಳಬೇಕು, ಕಸಬರಿಗೆ ಸರ ಹಾಕ್ಬೇಕು, ಒಂದು ಕುಂಡಿಗೆ ಸುಣ್ಣ, ಒಂದು ಸುಣ್ಣಿ ಬಣ್ಣ ಇದನ್ನ ಸುಣ್ಣ ಕೆಮ್ಮನ ಬಡದ ಒಂದು ರೌಂಡ್ ಹಾಸ್ಕೊಂಡು ಬಂದ್ರಿ ಅವಾಗ ತೇರ್ನಾಗ ಕುಂಡಿಸ್ತೇನೆ ಅಂದ್ರೆ. ಹಿಂಗೆ ಕಟ್ಟ ಹಿಡಿದು ಬಿಟ್ಟು ನಿರಂಜನ ಪೂರ್ಣ ಒಂದು ಉತ್ಸವ ಮಾಡಿದ್ವಿ. ಫಸ್ಟ್ಗೆ ಅಜ್ಜವ್ರ ಶರೀರ ಬಿಟ್ಟು ಮ್ಯಾಗ ಅವ್ರಿಗೆ ಉತ್ಸವ ಕರೆದ ಆಣಿ ತಂದಿದ್ದೀವಿ ನಾವು. 3,000 ಮಠದ ಆಣಿ ತಂದು ಅವ್ರು ಪಲ್ಲಕ್ಕಿ ಉತ್ಸವ ಮಾಡಿದಂದ್ರೆ ಮುಂದಿನ ವರ್ಷಕ್ಕೆ ನಿಮ್ಮ ಊರಿಗೆ ಬರೋದು ನಾವು. ಅದನ್ನ ಮಾಡುದಿಲ್ಲ ಅಂದ್ರೆ ಬರ್ತೇವೆ ಅಂತ ಹಠ ಹಿಡಿದ್ರು. ಹಿಂಗಾಗಿ ಮಾಡುದಿಲ್ರಿಪ್ಪ ನಾವು ಬಿಟ್ಟು ಹಿಂಗಾಗಿ ವರ್ಜ ಅಂದ್ರೆ ಈ ವಿಚಾರ ನಡಿಬೇಕು ಮುಖ್ಯ. ಅವನ್ನೆಲ್ಲ ಮಾಡ್ಕೊಂತ ಕೂತ್ರಿ ಅಂದ್ರೆ ಮಂದಿ ಕೂಡ್ಸಾಕ್ ನೋಡುದು ಡಂಬರಾಟ ಬ್ಯಾಡಪ್ಪ. ಅದಕ್ಕೆ ಅದು ಅವಶ್ಯಕತೆ ಇಲ್ಲ. ಅಧ್ಯಾತ್ಮ ಕ್ಷೇತ್ರದೊಳಗೆ ಅವೆಲ್ಲ ನಡಿಬಾರ್ದು. ಅಲ್ಲಿ ನಡೀತಕ್ಕಂಥ ಪಾಪ ಕೃತಿಗಳು ಯಾರು ಅದಕ್ಕೆ ಪ್ರಚೋದನೆ ಕೊಡ್ತಾರ ಅವ್ರಿಗೆ ಬರ್ತಾವ. ಅದಕ್ಕೆ ಅಂತ ಅದನ್ನು ಮಾಡಕ್ ಹೋಗ್ಬೇಡ. ಅದಕ್ಕೆ ಎಚ್ಚರಿಕೆ ಕೊಟ್ಕೊಂತ ಇದನ್ನ ನಡಿಬೇಕು. ಅಂದ್ರೆ ಕಲ್ಯಾಣಕ್ಕೈತಿ. ನಿತ್ಯ ಶ್ರವಣ ಮನನ ಜ್ಞಾನ ಬಾಣ. ಜ್ಞಾನಕ್ಕಾಗಿ ಬಂದವರಿಗೆ ಬಾಣ ಹಾಕಿ, ಇದಕ್ಕಾಗಿ ಬಂದವರಿಗೆ ಹಾಕಿರಿ ಊಟ. ಈ ಉಳ್ಕಿದ ಅದಕ್ಕಾರ ಬಂದವರಿಗೆ ಬೇಕಾಗಿಲ್ಲ. ಇದು ಜ್ಞಾನಕ್ಕಾಗಿ ಬಂದವರಿಗೆ ಬಾಣ ಅಂದ್ರೆ ನಿಮಗೂ ಪುಣ್ಯ ಬರ್ತದೆ. ಅದಕ್ಕೆ ಹಿಂಗೆಲ್ಲ ಅಪ್ಪ ಅವರು ಅದನ್ನ ಹೇಳ್ಕೊಂತ ಅದ ಪರಂಪರೆ ಮುಂದುವರೆದ. ಅದಕ್ಕೆ ಅಪ್ಪ ಅವರು ಬಂದಿದ್ರೆ
ಅವ್ರು ಇದ ಬೇರೆ ಹಾಕಿತ್ತದು ವಾತಾವರಣ ಏನೋ ಅವ್ರು ಇಲ್ಲದ ಟೈಮ್ನಾಗ ಮತ್ತೆ ಏನು ಮಾಡೋದು ಅವ್ರು ಕೇಳ್ತಿರ್ತಾರ ಅವ್ರನ್ನೆಲ್ಲ ಅವ್ರು ಏನೇನು ಮಾತಾಡ್ತಾರ ಇವರು ಅನ್ನೋದೆಲ್ಲ ಅವ್ರು ನೋಡ್ಕೊಂತ ಇರ್ತಾರ ಅವ್ರ ಲಕ್ಷ್ಯ ಎಲ್ಲ ಇಲ್ಲೇ ಇರ್ತದೆ. ಅವ್ರ ಶರೀರ ಇಲ್ಲ ಅಂದ್ರು ನೀವು ಹಂಗೆ ತಿಳ್ಕೊಬೇಡ್ರಿ, ಅವ್ರು ನಿಮ್ ಕಲ್ಯಾಣ ಆಗೇ ಆಕೈತಿ. ಅವ್ರ ದರ್ಶನ ಮಾಡ್ಬೇಕಾದ್ರೆ ಇರುವಿನ ಕಡೆ ಲಕ್ ಕೊಟ್ರೆ ಅವ್ರ ಕಲ್ಯಾಣ ಆಗೇ ಆಕೈತಿ. ಎಲ್ಲರಿಗೂ ಕಲ್ಯಾಣ ಆಕೈತಿ. ಇರುವಿನ ಕಡೆ ಯಾರು ಲಕ್ ಕೊಡ್ತಾರ ಅವ್ರ ಕಲ್ಯಾಣ ಆಗೇ ಆಕೈತಿ. ಅದ ನಿಮ್ಮ ಇರುವಿನ ಕಡೆ ನಾವು ಅವರಂದ್ರೆ ಶರೀರ ಅಂತ ತಿಳ್ಕೊಕ್ ಹೋಗ್ಬಿಡ್ರಿ ಅಂತ ಹೇಳಿದ್ರು ಅವ್ರು. ನೀವೇನದಿ ನಾನು ಅದೇನೆ, ನಾನೇನದೆ ನೀನು ಅದೇ. ಇರುವಿನ ಕಡೆ ಲಕ್ ಕೊಡ್ರಿ. ಹೇಳಿದಂಥ ವಿಚಾರಗಳೇನದಾವಲ್ಲ ಅದ್ರ ಕಡೆ ಲಕ್ಷ ಕೊಟ್ರೆ ಅದಕ್ಕೆ ಕಲ್ಯಾಣ. ಮನುಷ್ಯಗೆ ಸಮಾಧಾನ ಶಾಂತಿ ಎದರಿಂದ ಆಕೈತಿ? ಅವ್ರು ಹೇಳಿದಂಥ ಅನುಭವಗಳ ಹೇಳಿದಂಥ ಮಾತುಗಳೇನದಾವಲ್ಲ ಅದ್ರ ಕಡೆ ಲಕ್ಷ ಕೊಟ್ಟು ನಾವು ಅದನ್ನ ಶ್ರವಣ ಮನ ನಿಧಿಧ್ಯಾಸನ ಮಾಡೋದ್ರಿಂದ ಮನುಷ್ಯಗೆ ಸಮಾಧಾನ ಶಾಂತಿ ಮತಿಗೆ ಮಂಗಲ. ಈ ಮಾತು ಹೇಳೋದ್ರಿಂದ ಸಮಾಧಾನ ಆಕೈತಿಲ್ಲ ಆತಂದ್ರೆ ನಾನು ಪೂಜೆ ಬರೋಬ್ಬರಿ ನಡ್ದಂಗ ಅಂತಿದ್ರು ಅಜ್ಜವ್ರು. ನೀವೆಲ್ಲ ದೇವರು ನಾವು ಒಬ್ಬ ಪೂಜೆ ನಿಮ್ಮ ಊರಿಗೆ ಪೂಜೆ ಮಾಡಕ್ ಬಂದಿಲ್ಲ, ನೀವೆಲ್ಲ ಸಂತೋಷ ಆಗ್ಬೇಕು. ನಾವು ನಮ್ಮ ಅಪ್ಪ ಒಂದೆರಡು ಮಾತು ಕರ್ಸ್ಯಾನ, ಆ ಮಾತುಗಳು ಹೇಳೋದ್ರಿಂದ ನಿಮಗೆಲ್ಲ ಸಂತೋಷ ಆಗುತ್ತೆ ಅಂದ್ರೆ ನಾನು ಪೂಜೆ ಬರೋಬ್ಬರಿ ನಡ್ದಂಗ ಅಂತಿದ್ರು. ಅದಕ್ಕೆ ಜೀವಿಗಳನ್ನ ಸಂತೋಷಗೊಳ್ಳೋದು ಇದು ದೇವರ ಪೂಜೆ. ಇದನ್ನು ಮಾಡಿದಾಗ ವಿಶೇಷ ಪೂಜೆ ಮಾಡಕ್ ಬರ್ತದೆ. ನಮ್ಗೆ ಆತ್ಮಾನುಸಂಧಾನ ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡಕ್ ಬರ್ತದೆ. ಇದು ಮೊದಲಿಗೆ ಬೇಕು. ಸಾಮಾನ್ಯ ಪೂಜೆ ಮಾಡಕ್ ಬಂದ ವಿಶೇಷ ಪೂಜೆ ಮಾಡಕ್ ಬರ್ತದೆ. ಹಾಗೆ ಟೈಮ್ ಆಗೈತೆ ಕಾಣಿಸ್ತದೆ. ಇಲ್ಲೇ ತರಿಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಶಿರು ಗ್ರಾಮದ ಸದ್ಭಕ್ತ ಮಂಡಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ. ಇಲ್ಲಿಯವರೆಗೆ ತಮ್ಮ ಅನುಭವಗಳನ್ನು ತಿಳಿಸಿರ್ತಕ್ಕಂಥ ಈರಣ್ಣ ಜನವರಿಗೆ ವಂದನೆಗಳನ್ನು ತಿಳಿಸುತ್ತಾ ಕಾರ್ಯಕ್ರಮಕ್ಕೆ ವಿರಾಮ.